ॐ शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भगवन्तौ पुनः पुनः ಜಗದ್ಗುರು ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಭಾರತೀಯಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾರ್ಥಿಗಳು ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 3ನೇ ಅಧ್ಯಾಯ 2ನೇ ಅಧಿಕರಣ, 2ನೇ ಪಾದ 2ನೇ ಅಧಿಕರಣ. ಅದರಲ್ಲಿ 7ನೇ ಸೂತ್ರ ತದಭಾವಾಧಿಕರಣ ಅಂತ. ತದಭಾವೋ ನಾಡಿಸು ತತ್ಶ್ರುತೇರಾತ್ಮನಿಚ. ಈಗ ಇಲ್ಲಿವರೆಗೆ ಸ್ವಪ್ನದ ವಿಚಾರವನ್ನ ಪ್ರತಿಪಾದನೆ ಮಾಡಿಕೊಂಡು ಬಂದು ಈಗ ಸುಸುಪ್ತಿ ಅಂದ್ರೆ ಗಾಢವಾದ ನಿದ್ರೆ. ಯಾಕಂದ್ರೆ ಇಲ್ಲಿ ಜೀವನಿಗೆ 3 ಅವಸ್ಥೆಗಳು, ಜಾಗ್ರ, ಸ್ವಪ್ನ, ಸುಸುಪ್ತಿ ಅಂತ ಹೇಳಿ. ಸುಸುಪ್ತಿ ಅವಸ್ಥೆ ಬಗ್ಗೆ ಇವಾಗ ಪ್ರತಿಪಾದನೆಯನ್ನ ಮಾಡ್ತಾ ಇದ್ದಾರೆ. ಇವಾಗ ತದಭಾವ ನಾಡಿಸು ತತ್ಶ್ರುತೇರಾತ್ಮನಿಚ. ಇಲ್ಲಿ ತತ್ ಅಭಾವ. ತತ್ ಅಂದ್ರೆ ಯಾವುದು? ಸ್ವಪ್ನ ಅಂತ. ಸ್ವಪ್ನದ ಅಭಾವವೇ ಇಲ್ಲಿ ಸುಸುಪ್ತಿ ಅಂತ. ನಾಡಿಸು ತತ್ಶ್ರುತೇರಾತ್ಮನಿಚ. ನಾಡಿಸು ಅಂದ್ರೆ ನಾಡಿಗಳಲ್ಲಿ ಮತ್ತು ಆತ್ಮನಲ್ಲಿ ಇದು ತೋರ್ತದಂತ. ಯಾಕಂದ್ರೆ ಆ ರೀತಿಯಾದ ಶ್ರುತಿ ಅನ್ನುವಂತಹದ್ದು ನಮಗ ಹೇಳ್ತಾ ಇದೆ ಅಂತ. ಅಂದ್ರೆ ಸುಸುಪ್ತಿ ಅವಸ್ಥೆ ಇದು ಪರಮಾತ್ಮನಲ್ಲೇ ಆಗ್ತದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಜೀವನಿಗೆ ಬರ್ತಕ್ಕಂಥ ಸುಸುಪ್ತಿ ಅವಸ್ಥೆ ಇದು ಪರಮಾತ್ಮನಲ್ಲೇ ಆಗ್ತದ ಅನ್ನೋ ವಿಚಾರ ಈ ಒಂದು ಅಧಿಕರಣದಲ್ಲಿ ಹೇಳೋರದಾರ. ಇವಾಗ ಸ್ವಪ್ನಾವಸ್ಥಾ ಪರೀಕ್ಷಿತ. ಸ್ವಪ್ನಾವಸ್ಥೆ ಬಗ್ಗೆ ಪರೀಕ್ಷೆ ಮಾಡಿದ್ದಾಯ್ತು ಅಂತ. ಸ್ವಪ್ನಾವಸ್ಥೆ ಅಂತ ಎದಕ್ಕೆ ಕರೀತಾರೆ ಅನ್ನೋದ್ರ ಬಗ್ಗೆ ಸಂದೇಹ ಸೃಷ್ಟಿ ರಾಹಿ ಅಲ್ಲಿಂದ ಆರಂಭ ಮಾಡಿಕೊಂಡು ಮಾಯಾ ಮಾತ್ರಂತು ಕಾಸ್ನೇನ ಅನವ್ಯಕ್ತ ಸ್ವರೂಪತ್ವಾತ್ ಮೊದಲಾದ ಸೂತ್ರಗಳಿಂದ ಅಲ್ಲೆಲ್ಲ ಹೇಳೋದು. ದೇಹ ಯೋಗಾದ್ವಾಸೋಪಿ ಆ ಸೂತ್ರದವರೆಗೆ ಸ್ವಪ್ನಾವಸ್ಥೆ ಬಗ್ಗೆ ಪ್ರತಿಪಾದನೆ ಮಾಡ್ಕೊಂಡು ಬಂದರು. ಅದ್ರದ್ದೆಲ್ಲ ಪರೀಕ್ಷೆಯನ್ನು ಮಾಡಿದ್ದಾಯ್ತು ಅಂತ. ಇನ್ನ ಈಗ ಸುಸುಪ್ತಾವಸ್ಥಾ ಇದಾನಿಂ ಪರೀಕ್ಷತೆ. ಈಗ ಸುಸುಪ್ತಿ ಅವಸ್ಥೆಯನ್ನು ಕುರಿತು ಪರೀಕ್ಷೆ ಮಾಡ್ತಾ ಇದ್ದಾರೆ ಅಂತ. ಪರೀಕ್ಷಿಸಲಾಗ್ತದಂದ್ರೆ ಏನು, ಅದ್ರ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದಾರಂತ. ಸುಸುಪ್ತಿ ಅವಸ್ಥೆ ಅಂದ್ರೆ ಏನನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ತತ್ರ ಏತಾಹ ಸುಸುಪ್ತಿ ವಿಷಯ ಶ್ರುತಯೋ ಭವಂತಿ. ತತ್ರ ಏತಾಹ, ತತ್ರ ಅಂದ್ರೆ ಅಲ್ಲಿ ಅಂತ ಅರ್ಥಕತಿ. ಏತಾಹ ಸುಸುಪ್ತಿ ವಿಷಯ ಅಂದ್ರೆ ಸುಸುಪ್ತಿ ವಿಷಯಕವಾಗಿರತಕ್ಕಂಥ ಏತಾಹ ಶ್ರುತಯ ಭವಂತಿ ಅಂದ್ರೆ ಇಲ್ಲಿ ಶ್ರುತಿಗಳದಾವು ಅಂತ. ಈ ಶ್ರುತಿಗಳದಾವು ಅಂತ ಹೇಳ್ತಾ ಇದ್ದಾರೆ. ಆ ಸುಸುಪ್ತಿ ವಿಷಯಕವಾಗಿರ್ತಕ್ಕಂಥ ಶ್ರುತಿಗಳು ಅದಾವು ಅಂತ. ಏನು ಅಂತಂದ್ರೆ ಕ್ವಚಿತ್ ಶ್ರೂಯತೆ. ಒಂದು ಕಡೆಯಲ್ಲಿ ಶ್ರುತಿ ಏನ್ ಹೇಳ್ತದಂತಂದ್ರೆ ಯದ್ಯತ್ರೈತತ್ ಸುಪ್ತಃ ಸಮಸ್ತಃ ಸಂಪ್ರಸನ್ನಃ ಸ್ವಪ್ನಂ ನ ವಿಜಾನಾತಿ ಆಸು ತದಾ ನಾಡಿಸು ಸೃಪ್ತೋ ಭವತಿ. ಚಾಂದೋಗ್ಯೋಪನಿಷತ್ತಿನಲ್ಲಿ ಆ ಮಂತ್ರದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ತದ್ಯತ್ರೈತತ್ ಸುಪ್ತಃ ಅಂದ್ರೆ ಯಾವಾಗಲ್ಲಿ ಜೀವ ಮಲಗಿ ಬಿಡ್ತಾ ಇದ್ದಾನೋ, ಜೀವ ಸುಪ್ತ ಅಂದ್ರೇನು ನಿದ್ರೆಗೆ ಹೋಗ್ತಾ ಇದ್ದಾನೋ, ಅವಾಗ ಸಮಸ್ತಃ ಸಂಪ್ರಸನ್ನಃ. ಸಮಸ್ತಃ ಅಂತಂದ್ರೆ ಎಲ್ಲಾ ಕರ್ಣವೃತ್ತಿಗಳನ್ನ ತನ್ನಲ್ಲಿ ಉಪಸಂಹಾರ ಮಾಡಿಕೊಳ್ತಾ ಇದ್ದಾನ ಅಂತ. ಸಮಸ್ತ ಅನ್ನೋ ಶಬ್ದಕ್ಕೆ ಇಲ್ಲಿ ಕರ್ಣವೃತ್ತಿಗಳು ಅಂತ ಏನದಾವು
ಅವುಗಳೆಲ್ಲವನ್ನು ಉಪಸಂಹಾರ ಮಾಡಿಕೊಂಡ ಅಲ್ಲಿಗೆ ಹೋಗ್ತಾನೆ ಅಂತ. ಈಗ ನೋಡ್ರಿ, ಒಂದು ಕೋಳಿ ಏನ್ ಮಾಡ್ತದ, ಸಾಯಂಕಾಲ ಆದ ತಕ್ಷಣ ತನ್ನ ಎಲ್ಲ ಮರಿಗಳನ್ನ ತನ್ನ ಪಕ್ಕದಲ್ಲಿ ಇಟ್ಕೊಂಡು ಗೂಡು ಸೇರ್ಕೋತೈತೆ. ಅಲ್ಲಿ ಒಂದು ಗೂಡಿನಲ್ಲಿ ಹೋಗಿ ವಿಶ್ರಾಂತಿ ಪಡಿತದ. ಹಾಗೆ ಇಲ್ಲಿ ಗಾಢ ನಿದ್ರೆಗೆ ಈ ಜೀವ ಹೋಗಬೇಕಾಗಿತ್ತು ಅಂತಂದ್ರೆ ಅಲ್ಲಿ ಅವನು ಸಂಪ್ರಸನ್ನನಾಗಿ ಅಂತಂದ್ರೆ ಏನಿಲ್ಲಿ ತನ್ನ ಎಲ್ಲಾ ಕರ್ಣ ವೃತ್ತಿಗಳನ್ನ ಅವನು ತನ್ನೊಳಗೆ ಉಪಸಂಹಾರ ಮಾಡಿಕೊಂಡು ಅಂತ. ಯಾಕೆ ಗಾಢ ನಿದ್ರೆಯೊಳಗಲ್ಲಿ ನಾವು ನೋಡೋದಾಗ್ಲಿ, ಕೇಳೋದಾಗ್ಲಿ, ಮುಟ್ಟೋದಾಗ್ಲಿ, ಮೂಸೋದಾಗ್ಲಿ, ತಿನ್ನೋದಾಗ್ಲಿ, ಅಲ್ಲಿ ಯಾವ ಕರ್ಣಗಳ ವ್ಯಾಪಾರನೂ ಇಲ್ಲ. ಅಲ್ಲಿ ಮನಸ್ಸಿನ ವ್ಯಾಪಾರನೂ ಇಲ್ಲ, ಬುದ್ಧಿ ವ್ಯಾಪಾರನೂ ಇಲ್ಲ, ಇಂದ್ರಿಯ ವ್ಯಾಪಾರನೂ ಇಲ್ಲ. ಎಲ್ಲವೂ ಕೂಡ ಅಲ್ಲಿ ಉಪಸಂಹಾರ ಆಗಿರ್ತಾವ. ಎಲ್ಲಿ ಆ ಹೃದಯ ಸ್ಥಾನದೊಳಗ, ನಮ್ಮ ಗಾಢ ನಿದ್ರೆ ತೋರೋದಿಲ್ಲಿ ಹೃದಯ ಸ್ಥಾನದೊಳಗ ಅಂತ. ಅದಕ್ಕೆ ಶ್ರುತಿ ಅನ್ನುವಂಥದ್ದು ಏನ್ ಹೇಳ್ತು ಅಂತಂದ್ರೆ, ಯಾವಾಗ ಜೀವ ಅಲ್ಲಿ ಸುಪ್ತನಾಗ್ತಾ ಇದ್ದಾನೆ, ಅಲ್ಲಿ ಸಮಸ್ತನಾಗಿ ಅಂತಂದ್ರೇನು, ಎಲ್ಲಾ ಕರ್ಣಗಳನ್ನ ತನ್ನಲ್ಲಿ ಉಪಸಂಹಾರ ಮಾಡಿಕೊಂಡು ಸಂಪ್ರಸನ್ನ, ಅಲ್ಲಿ ಅತ್ಯಂತ ಪ್ರಸನ್ನನಾಗಿರ್ತಾನಲ್ಲಿ. ಯಾಕಂದ್ರೆ ಸ್ವಪ್ನದಲ್ಲಿ ಇನ್ನೂ ಕೆಲವೊಂದು ಅನಿಷ್ಟ ಕನಸುಗಳು ಬೀಳಬಹುದು, ಅಲ್ಲಿ ದುಃಖವನ್ನ ಅನುಭವಿಸಬಹುದು. ಜಾಗೃತಿನಲ್ಲಿ ಅಂತೂ ಅನೇಕ ರೀತಿಯಾದ ಸುಖ ದುಃಖನೂ ಇರ್ತಾವಿಲ್ಲಿ. ಆದ್ರೆ ಗಾಢ ನಿದ್ರೆಯೊಳಗೆ ಮಾತ್ರ ಅಲ್ಲಿ ಅವನು ಪ್ರಸನ್ನಾಗಿ ಇರ್ತಾನ ಅಂತಲ್ಲಿ ಜೀವ. ಅವನು ಅತ್ಯಂತ ಪ್ರಸನ್ನಾಗಿರ್ತಾ ಇದ್ದಾನೆ ಅಲ್ಲಿ. ಯಾಕೆ ಅವನು ದುಃಖಕ್ಕೆ ಕಾರಣನೇ ಇಲ್ಲ ಅಲ್ಲಿ. ಅಲ್ಲಿ ಯಾವ ವಿಷಯಗಳು ಇಲ್ಲಲ್ಲ ಅಲ್ಲಿ. ಅಲ್ಲಿ ಧನ ಆಗಲಿ, ಮಡದಿ ಮಕ್ಕಳಾಗಲಿ, ಯಾರು ಏನು ಇಲ್ಲೇ ಇಲ್ಲ. ಅದಕ್ಕೆ ಅತ್ಯಂತ ಪ್ರಸನ್ನಾಗಿರ್ತಾ ಇದ್ದಾನೆ. ಸಂಪ್ರಸನ್ನ ಸ್ವಪ್ನಂನ ವಿಜಾನಾತಿ. ಮತ್ತಲ್ಲಿ ಕನಸನ್ನ ಕಾಣ್ತಾನೇನು, ಕನಸನ್ನ ತಿಳಿತಾನೇನು ಅಂತಂದ್ರೆ ಇಲ್ಲ. ಗಾಢ ನಿದ್ರೆಗೆ ಹೋದಾಗ ಅಲ್ಲಿ ಕನಸನ್ನುವಂತಹದ್ದನ್ನ ಅವನು ಕಾಣೋದಿಲ್ಲ ಅಂತ. ಕನಸನ್ನ ಅರಿಲಾರದೆ ಇರ್ತಾನ, ಸ್ವಪ್ನವನ್ನ ಅರಿಲಾರದೆ ಇರ್ತಾನ. ಆಸು ತದಾ ನಾಡಿಸು ಸೃಪ್ತೋ ಭವತಿ. ಆವಾಗ ಅವನು ನಾಡಿಗಳಲ್ಲಿ ಹೋಗಿ ಸೇರಿಕೊಳ್ತಾ ಇದ್ದಾನೆ ಅಂತ ಶ್ರುತಿಯಲ್ಲಿ ಹೇಳ್ಕೊಂಡು ಬಂದ. ಚಾಂದೋಗ್ಯೋಪನಿಷತ್ತಿನಲ್ಲಿ ತದಾ ಅಂದ್ರೆ ಆಗ, ನಾಡಿಸು ಅಂದ್ರೆ ನಾಡಿಗಳಲ್ಲಿ, ಸೃಪ್ತೋ ಭವತಿ ಅಂದ್ರೆ ಅಲ್ಲಿ ಹೋಗಿ ಮಲಗ್ತಾ ಇದ್ದಾನೆ, ಅಲ್ಲಿ ಹೋಗಿ ಸೇರ್ಕೊಳ್ತಾ ಇದ್ದಾನೆ ಅಂತ ಹೇಳಿ ಚಾಂದೋಗ್ಯೋಪನಿಷತ್ತು ಹೇಳ್ತರು. ಅನ್ಯತ್ರತು ಅಂದ್ರೆ ಬೇರೊಂದು ಶ್ರುತಿಯೊಳಗೂ ಕೂಡ ನಾಡಿರೇವ ಅನುಕ್ರಮ್ಯ ಶ್ರೂಯತೆ. ಅಲ್ಲಿ ನಾಡಿಗಳಲ್ಲಿ ಅಲ್ಲಿ ಏನ್ ಹೇಳಿದಾರ, ನಾಡಿಗಳನ್ನೇ ಅಲ್ಲಿ ಅನುಕ್ರಮದಿಂದ ಹೇಳ್ತಾ ಇದ್ದಾರಂತ. ಅನುಕ್ರಮೇಣ ಅಂತ ಹೇಳಿದ್ರಿ ಇಲ್ಲಿ, ಅಂದ್ರೆ ಅನುಕ್ರಮವಾಗಿ ಅಂತ. ಅನ್ಯತ್ರತು ನಾಡಿರೇವ ಅನುಕ್ರಮ್ಯ ಶ್ರೂಯತೆ. ಆ ನಾಡಿಯನ್ನೇ ಇಲ್ಲಿ ಅನುಕ್ರಮವಾಗಿ ಹೇಳಿರುವಂತಹದ್ದು ಒಂದು ಶ್ರುತಿ ಎನ್ನುವಂತಹದ್ದಿದೆ ಅಂತ. ನಾಡಿಗಳನ್ನೇ ಅನುಕ್ರಮದಿಂದ ಹೇಳುವಂತ ಸಂದರ್ಭದಲ್ಲಿ ಅಲ್ಲಿ ಶ್ರುತಿ ಏನ್ ಹೇಳ್ತದಂತಂದ್ರೆ, ತಾಭಿಹಿ ಪ್ರತ್ಯವಸೃಪ್ಯ ಪುರಿತತಿ ಸೇತೆ. ನೋಡ್ರಿ, ಅವುಗಳಲ್ಲಿ ಸೇರ್ಕೊಂಡು ಆ ಪುರಿತತ್ತಿನಲ್ಲಿ ಹೋಗಿ ನಿದ್ರಿಸ್ತಾ ಇದ್ದಾನೆ ಅಂತ ಇನ್ನೊಂದು ಶ್ರುತಿ ಅನ್ನುವಂತಹದ್ದು ಹೇಳ್ತದೆ. ಪುರಿತತಿ, ಪುರಿತತಿ ಸೇತೆ ಅಂದ್ರೆ ಪುರಿತತಿಯಲ್ಲಿ, ಪುರಿತತಿ ಅನ್ನುವಂತ ಅದು ಒಂದು ನಾಡಿ. ಅದು ಅವುಗಳಲ್ಲಿ ಸೇರ್ಕೊಂಡು ಪುರಿತತ್ತಿನಲ್ಲಿ ಅವನು ಹೋಗಿ ನಿದ್ರಿಸ್ತಾ ಇದ್ದಾನಂತ ಮತ್ತೊಂದು ಶ್ರುತಿ ಅನ್ನುವಂತಹದ್ದು ಹೇಳ್ತದೆ ಇಲ್ಲಿ. ಅಂದ್ರೆ ಒಂದೊಂದು ರೀತಿ ಒಂದು ಶ್ರುತಿಗಳು ಹಿಂಗ್ ಬೇರೆ ಬೇರೆ ಹೇಳ್ತಾ ಇದ್ದಾವಂತ. ತಥಾ ಅನ್ಯತ್ರ ನಾಡಿರೇವ ಅನುಕ್ರಮ್ಯ ತಾಸು ತದಾ ಭವತಿ ಯದಾ ಸುಪ್ತಃ ಸ್ವಪ್ನಂ ನ ಕಂಚನ ಪಶ್ಯತಿ ಅತ ಅಸ್ಮಿನ್ ಪ್ರಾಣಃ ಏವ ಏಕದಾ ಭವತಿ. ಇನ್ನೊಂದು ಇದು ಕೌಶಿತಕಿ ಅನ್ನುವಂತ ಒಂದು ಶ್ರುತಿ. ಆ ಶ್ರುತಿಯಲ್ಲಿಯೂ ಕೂಡ ಅಲ್ಲಿ ಕಡೆಯಲ್ಲಿ ಏನ್ ಹೇಳ್ಯಾರ, ನಾಡಿಗಳನ್ನೇ ಅಲ್ಲಿ ಅನುಕ್ರಮದಿಂದ ಹೇಳುವಂತ ಸಂದರ್ಭದಲ್ಲಿ ಯಾವಾಗ ಅವನು ನಿದ್ರಿಸ್ತಾ ಇದ್ದಾನೋ ಆವಾಗ ಅಲ್ಲಿ ಯಾವುದೇ ಸ್ವಪ್ನಗಳನ್ನ ಅವನು ಕಾಣುವುದಿಲ್ಲ. ತಾಸು ತದಾ ಭವತಿ ಯದಾ ಸುಪ್ತಃ ಸ್ವಪ್ನಂ ನ ಕಂಚನ ಪಶ್ಯತಿ ಅಂತ. ಅಲ್ಲಿ ಸ್ವಲ್ಪವೂ ಕೂಡ ಸ್ವಪ್ನವನ್ನ ಕಾಣ್ತಾನೇನು ಅಂತಂದ್ರೆ, ಅಂದ್ರೆ ಯಾವ ಸ್ವಪ್ನವನ್ನು ಕೂಡ ಅಲ್ಲಿ ಅವನು ಕಾಣುವುದಿಲ್ಲ.
ಯಾಕಂದ್ರೆ ಆಗ ಅವುಗಳಲ್ಲಿ ಅವನು ಇರ್ತಾ ಇದ್ದಾನೆ ಅಂತ. ಅಂದ್ರೆ ಏನು, ಆ ಪ್ರಾಣಲ್ಲಿ ಒಂದಾಗಿ ಬಿಡ್ತಾ ಇದ್ದಾನೆ ಅಂತೇಳಿ ಅಲ್ಲಿ ಶ್ರುತಿ ಎನ್ನುವಂತಹದ್ದು ಹೇಳ್ತದೆ. ಪ್ರಾಣ ಏವ ಏಕದಾ ಭವತಿ, ಅಂದ್ರೆ ಪ್ರಾಣದಲ್ಲಿ ಅವನು ಏಕಾಗಿ ಹೋಗ್ಬಿಡ್ತಾ ಇದ್ದಾನ ಅಂತ. ಅಂದ್ರೆ ಅಲ್ಲಿ ಸ್ವಪ್ನವನ್ನ ಅವನು ಕಾಣೋದಿಲ್ಲ. ಯಾವಾಗ ಮಲಗ್ತಾ ಇದ್ದಾನೋ ಆವಾಗ ಅವನು ಆ ಪ್ರಾಣದಲ್ಲಿ ಏಕಾಗಿ ಹೋಗ್ಬಿಡ್ತಾ ಇದ್ದಾನ, ಸ್ವಪ್ನ ಅನ್ನುವಂಥದ್ದನ್ನ ಕಾಣೋದಿಲ್ಲ ಅಂತೇಳಿ ಒಂದು ಶ್ರುತಿ ಹೇಳ್ತು. ತಥಾ ಅನ್ಯತ್ರ, ಮತ್ತೆ ಇನ್ನೊಂದು ಕಡೆಯೊಳಗೆ ಇನ್ನೊಂದು ಶ್ರುತಿಯಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಸತಾ ಸೌಮ್ಯ ತದಾ ಸಂಪನ್ನೋ ಭವತಿ ಇತಿ. ಹೇ ಸೌಮ್ಯನೇ, ಈ ಇವನೇನ್ ನಿದ್ದೆ ನಿದ್ದೆ ಹೋಗ್ತಾನ ಅವಾಗ ಸತ್ತಿನೊಳ್ಳೆ ಹೋಗಿ ಒಂದಾಗಿ ಬಿಡ್ತಾನ ಅಂತ ಹೇಳ್ತಾ ಇದ್ದಾರಲ್ಲಿ. ಅಂದ್ರೆ ಇದು ಛಾಂದೋಗ್ಯೋಪನಿಷತ್ತು. ಛಾಂದೋಗ್ಯೋಪನಿಷತ್ತಿನಲ್ಲಿ ಹೇ ಸೌಮ್ಯ ಅಂತಂದ್ರೆ ಏನು, ಉದ್ದಾಲಕ ಮಹರ್ಷಿಗಳು ಶ್ವೇತಕೇತುವನ್ನು ಕುರಿತು ಸತಾ ಸೌಮ್ಯ ತದಾ ಸಂಪನ್ನೋ ಭವತಿ, ಹೇ ಸೌಮ್ಯನೇ ಸತಾ ಅಂತಂದ್ರೆ ಏನಲ್ಲಿ ಸತ್ತಿನೊಡನೆ ಒಂದಾಗಿ ಬಿಡ್ತಾ ಇದ್ದಾನೆ ಅಂತ. ಆ ಗಾಢವ ನಿದ್ರೆಯಲ್ಲಿ ತದಾ ಸಂಪನ್ನೋ ಭವತಿ ಅಂತ ಹೇಳಿದರು. ಅಂದ್ರೆ ಅಲ್ಲಿ ಯಾವ ಸತ್ ಅಂದ್ರೆ ಎಲ್ಲ ಆತ್ಮ ಬ್ರಹ್ಮ ಅಂತ, ಬ್ರಹ್ಮನಲ್ಲಿ ಅಲ್ಲಿ ಹೋಗಿ ಒಂದಾಗಿರ್ತಾ ಇದ್ದಾನ, ತನ್ನಲ್ಲೇ ಲಯವಾಗಿರ್ತಾ ಇದ್ದಾನೆ ಅಂತ ಹೇಳಿ ಹೀಗೆ ಒಂದು ಶ್ರುತಿ. ಅಂದ್ರೆ ಅನೇಕ ಶ್ರುತಿಗಳು ಹೇಳ್ತಾ ಇದ್ದಾವಂತಿಲ್ಲಿ. ಪ್ರಾಜ್ಞೇನಾತ್ಮನ ಸಂಪರಿಶ್ವಕ್ತೋ ನ ಬಾಹ್ಯ ಕಿಂಚನ ವೇದ ನ ಅಂತರಂ. ಇನ್ನು ಚಾಂದೋಗ್ಯದ್ದು ಹೇಳಿ ಈಗ ಬೃಹದಾರಣ್ಯಕೋಪನಿಷತ್ನಲ್ಲಿ ಹೇಳ್ತಾರೆ. ಅಂದ್ರೆ ಸುಷುಪ್ತಿ ಅವಸ್ಥೆಯಲ್ಲಿ ಶ್ರುತಿಗಳು ನಾನಾ ರೀತಿಯಿಂದ ಆ ಸುಷುಪ್ತಿ ಅವಸ್ಥೆ ಬಗ್ಗೆ ಉಪದೇಶ ಮಾಡ್ಕೊಂಡು ಬಂದಿದ್ದಾವೆ, ಪ್ರಮಾಣವನ್ನು ಕೊಡ್ತಾ ಇದ್ದಾವೆ ಅಂತ. ಅಲ್ಲಿ ಏನಾಗ್ತದಂದ್ರೆ ಪ್ರಾಜ್ಞೇನ ಆತ್ಮನ, ಪ್ರಾಜ್ಞನಾಗಿರ್ತಕ್ಕಂಥ ಆತ್ಮನಿಂದ ಅಂತ. ಸಂಪರಿಶ್ವಕ್ತ, ಸಂಪರಿಶ್ವಕ್ತ ಅಂದ್ರೆ ಏನು, ಆಲಂಗಿತನಾಗಿ ಅಂತ. ಪ್ರಾಜ್ಞನಾಗಿರ್ತಕ್ಕಂಥ ಆತ್ಮನಿಂದ ಅವನು ಸಂಪರಿಶ್ವಕ್ತ ನ ಬಾಹ್ಯಂ ಕಿಂಚನ ವೇದ, ಅವನು ಹೊರಗಿಂದನ್ನ ಏನೂ ಅರಿಯುವುದಿಲ್ಲ ಅಂತ. ಅವನು ಯಾವಾಗ ಪ್ರಾಜ್ಞನಾಗಿರ್ತಕ್ಕಂಥ ಆತ್ಮನಿಂದ ಆಲಿಂಗಿತನಾಗಿ ಬಿಡ್ತಾ ಇದ್ದಾನ, ಆ ಹೊರಗಿಂದಾಗಲಿ ಅಥವಾ ನ ಅಂತರಂ ಒಳಗಿನದಾಗಲಿ ಸ್ವಲ್ಪವೂ ಕೂಡ ಅವನು ಅರಿಲಾರ ಅಂತ. ಹೊರಗಿಂದನೂ ಗೊತ್ತಿಲ್ಲ ಅವನಿಗೆ, ಒಳಗಿಂದನೂ ಗೊತ್ತಿಲ್ಲ. ಅವನು ಕೇವಲ ಪ್ರಾಜ್ಞನಾಗಿರ್ತಕ್ಕಂಥ ಆತ್ಮನಿಂದನೇ ಆಲಂಗಿತನಾಗಿ ಅವನು ಒಳಗೂ ಹೊರಗೂ ಯಾವುದು ಅರಿಲಾರದೆ ಇರ್ತಾ ಇದ್ದಾನೆ ಅಂತ ಹೇಳಿ ಹೀಗೆ ಬೃಹದಾರಣ್ಯಕೋಪನಿಷತ್ನಲ್ಲಿ ಹೇಳಿದ್ದಾರೆ. ತತ್ರ ಸಂಶಯ, ಇಲ್ಲಿ ನಮಗ ಒಂದು ಸಂಶಯ ಅನ್ನುವಂತಹದ್ದು ಬರ್ತಾ ಇದೆ. ಈಗೇನು ಶ್ರುತಿಗಳು ಈ ಪ್ರಕಾರವಾಗಿ ಹೇಳ್ತಾ ಇದ್ದಾವಲ್ಲ, ಇಲ್ಲೇನು ಸಂಶಯ ಅಂತಂದ್ರೆ, ಕಿಂ ಏತಾನಿ ನಾಡ್ಯಾದೀನಿ ಪರಸ್ಪರ ನಿರಪೇಕ್ಷಾಣಿ ಭಿನ್ನಾನಿ ಸುಷುಪ್ತಿ ಸ್ಥಾನಾನಿ. ನೋಡಿ, ಇಲ್ಲಿವರೆಗೆ ಹೇಳ್ಕೊಂಡು ಬಂದಿರತಕ್ಕಂತ ಈ ನಾಡಿಗಳದಾವಲ್ಲ, ಇವು ಒಂದನ್ನೊಂದು ಬಯಸಲಾರದೆ ಇರ್ತಕ್ಕಂತ ಬೇರೆ ಬೇರೆಯ ಏನು ಸುಷುಪ್ತಿ ಸ್ಥಾನಗಳು, ಅಥವಾ ಈ ಒಂದೊಂದನ್ನ ಅಪೇಕ್ಷೆ ಮಾಡಿಕೊಂಡು ಬಯಸಿಕೊಂಡು ಇರುವಂತ ಒಂದೇ ಸುಷುಪ್ತಿ ಸ್ಥಾನವೋ ಅಂತ ನಮಗಿಲ್ಲಿ ಸಂಶಯ. ಯಾಕಂದ್ರೆ ಇಲ್ಲಿ ಅಲ್ಲಿ ಬ್ರಹ್ಮದೊಳಗೆ ಒಂದಾಗ್ತಾನಂತ ಹೇಳ್ತಾರ, ಒಮ್ಮೆ ನಾಡಿಯೊಳಗೆ ಬಂದು ಸೇರ್ಕೋತಾನಂತ ಹೇಳ್ತಾರ, ಇನ್ನೊಮ್ಮೆ ಹೃದಯದೊಳಗೆ ಬಂದು ಸೇರ್ಕೋತಾನಂತ ಹೇಳ್ತಾರ, ಒಮ್ಮೆ ಪ್ರಾಣದಲ್ಲಿ ಒಂದಾಗ್ತಾನಂತ ಹೇಳ್ಕೋತಾರ. ಈ ಒಂದೊಂದು ಶ್ರುತಿ ಒಂದೊಂದ್ ತರ ಹೇಳ್ಕೊತ ಬಂದಾವ ಇಲ್ಲಿ. ಆದ್ದರಿಂದ ಇವೆಲ್ಲ ಪರಸ್ಪರ ಇವು ನಿರಪೇಕ್ಷಗಳಾಗಿ ಇವು, ಯಾಕಂದ್ರೆ ಏತಾನಿ ನಾಡ್ಯಾದೀನಿ, ಇವೇ ಮೊದಲಾಗಿರ್ತಕ್ಕಂಥ ನಾಡಿ ಮೊದಲಾದವುಗಳು ಪರಸ್ಪರ ಅವು ನಿರಪೇಕ್ಷಗಳಾಗಿ ಭಿನ್ನವಾಗಿರ್ತಕ್ಕಂಥ ಸುಷುಪ್ತಿ ಸ್ಥಾನಗಳು, ಅಥವಾ ಆಹೋಸಿತ್ತು ಅಂದ್ರೆ ಅಥವಾ ಅಂತ ಪರಸ್ಪರ ಅಪೇಕ್ಷೆಯ, ಇವು ಪರಸ್ಪರ ಒಂದಕ್ಕೊಂದು ಅಪೇಕ್ಷೆಯನ್ನು ಇಟ್ಟುಕೊಂಡು ಒಂದಕ್ಕೊಂದು ಬಯಸಿಕೊಂಡು ಅಂತ. ಏಕಂ ಸುಷುಪ್ತಿ ಸ್ಥಾನಂ, ಇಲ್ಲಿ ಒಂದೇ ಸುಷುಪ್ತಿ ಸ್ಥಾನ ಅಂತ ಹೇಳ್ತೀರೋ ಅಂತ ಈ ರೀತಿಯಾದ ಸಂಶಯ. ಅದಕ್ಕೆ ಪೂರ್ವ ಪಕ್ಷಿ ಮೊದಲು ಅವನ ಅಭಿಪ್ರಾಯ ಏನು, ಆಮೇಲೆ ಸಿದ್ಧಾಂತ ಏನು ಅನ್ನೋದ್ರ ಬಗ್ಗೆ ಮುಂದಿನ ಒಂದು ಭಾಷ್ಯ ಭಾಗದಲ್ಲಿ ಆಚಾರ್ಯರು ನಮಗೆ ತಿಳಿಸ್ತಾ ಇದ್ದಾರೆ. ಕಿಂ ತಾವತ್ ಪ್ರಾಪ್ತಂ, ಇಲ್ಲಿ ಪೂರ್ವ ಪಕ್ಷಿ ಅಭಿಪ್ರಾಯ, ಮೊದಲು ಪೂರ್ವ ಪಕ್ಷಿನೇ ಬರ್ತಾ ಇದ್ದಾನ. ಭಿನ್ನಾನಿ ಇತಿ, ಅಂದ್ರೆ ಈ ನಾಡ್ಯಾದಿಗಳು ಬೇರೆ ಬೇರೆ
ಸುಷುಪ್ತಿ ಸ್ಥಾನಗಳು ಅಂತ. ಇವು ನಾಡಿಗಳು ಏನು ಬೇರೆ ಬೇರೆ ಹೇಳ್ಕೊಂಡು ಬಂದಾರಲ್ಲ, ಇವು ಬೇರೆ ಬೇರೆ ಆಗಿರ್ತಕ್ಕಂಥ ಸುಷುಪ್ತಿ ಸ್ಥಾನಗಳು ಅಂತ ಇದು ಪೂರ್ವ ಪಕ್ಷಿ ಅಭಿಪ್ರಾಯ. ಕುತಃ ಯಾಕೆ? ಏಕಾರ್ಥತ್ವಾತ್, ಇವು ಏಕಾರ್ಥಗಳಾಗಿದ್ದಾವೆ ಅಂತ. ಇವು ಬೇರೆ ಬೇರೆ ಸ್ಥಾನಗಳದಾವು, ಯಾಕಂದ್ರೆ ಇವು ಏಕಾರ್ಥವಾಗಿರುವುದರಿಂದ ಅಂತ. ಅದಕ್ಕೆ ವಿವರಣೆ ಕೊಡ್ತಾನ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ. ನಹಿ ಏಕಾರ್ಥಾನಾಂ ಕ್ವಚಿತ್ ಪರಸ್ಪರ ಅಪೇಕ್ಷತ್ವಂ ದೃಶ್ಯತೆ. ಕ್ವಚಿತ್ ಅಂದ್ರೆ ಏಕಾರ್ಥಾನಾಂ, ಎಲ್ಲಿ ಏಕಾರ್ಥ ಅನ್ನುವಂಥದ್ದು ಇರ್ತದೋ ಅಲ್ಲಿ ಪರಸ್ಪರ ಅಪೇಕ್ಷತ್ವ ಅನ್ನುವಂಥದ್ದು ನಹಿ ದೃಶ್ಯತೆ ಅಂತ. ಅಲ್ಲಿ ನಮಗ್ ಕಂಡು ಬರಂಗಿಲ್ಲ ಅಂತ. ಏಕಾರ್ಥವಾಗಿರ್ತಕ್ಕಂಥವುಗಳು ಎಲ್ಲಿಯೂ ಕೂಡ ಪರಸ್ಪರ ಒಂದನ್ನೊಂದು ಬಯಸುವುದು ನಮಗ್ ಕಂಡು ಬರುವುದಿಲ್ಲ ಅಂತ. ಹೇಗೆ ಅಂತಂದ್ರೆ ಅದಕ್ಕೆ ಅವನು ಉದಾಹರಣೆ ಕೊಡ್ತಾ ಇದ್ದಾನೆ. ವ್ರೀಹಿಯವಾದೀನ, ಇಲ್ಲಿ ಪುರೋಡಾಶ ಅನ್ನುವಂತ ಒಂದು ಯಾವುದೋ ಯಾಗ ಮಾಡ್ತಿರ್ತೀವಿ, ಆ ಒಂದು ಯಾಗಕ್ಕಾಗಿ ಅಲ್ಲಿ ಉಪಯೋಗ ಮಾಡತಕ್ಕಂತ ಒಂದು ವ್ರೀಹಿ. ವ್ರೀಹಿ ಅಂದ್ರೆ ಅಲ್ಲಿ ಭತ್ತವನ್ನು ಕೂಡ ಅಲ್ಲಿ ಪುರೋಡಾಶ ಇದ್ರಾಗ ಹಾಕ್ತಾರಲ್ರಲ್ಲಿ ಯಜ್ಞದೊಳಗ. ಮತ್ತು ಅಲ್ಲಿ ಯವ ಅಂದ್ರೆ ಅಲ್ಲಿ ಎಳ್ಳಾಗ್ಲಿ ಅವನ್ನೆಲ್ಲ ಹಾಕ್ತಾರ, ಎಳ್ಳನ್ನು ಹಾಕ್ತಾರ ಅಲ್ಲಿ. ಆ ಬಳಕ ವ್ರೀಹಿ ಅದನ್ನು ಕೂಡ ಹಾಕ್ತಾ ಇದ್ದಾರೆ. ಇನ್ನು ಮುಂತಾದವುಗಳು ತುಪ್ಪನೂ ಹಾಕ್ತಾರಲ್ಲಿ. ಅಲ್ಲಿ ಏಕಾರ್ಥವಾಗಿರ್ತಕ್ಕಂಥ ವ್ರೀಹಿ ಯವ ಮುಂತಾದವುಗಳು ಅವು ಎಲ್ಲಿಯೂ ಕೂಡ ಒಂದನ್ನೊಂದು ಬಯಸುವುದು ನಮಗ್ ಕಂಡು ಬಂದಿಲ್ಲ. ಅವು ಪರಸ್ಪರ ಒಂದನ್ನೊಂದು ಅವು ಬಯಸ್ತಾವೇನು ಅಂತಂದ್ರೆ ಇಲ್ಲ. ಹಾಗೆ ಅಂತ ಅದೇ ರೀತಿಯಾಗಿ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು ಅಂತ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ. ಇಲ್ಲಿ ಏಕಾರ್ಥವಾಗಿರುವುದರಿಂದ ಇವು ಬೇರೆ ಬೇರೆ ಸ್ಥಾನಗಳೇ ಅಂತ ಹೇಳಬೇಕು ಅಂತ. ಈ ಅನೇಕ ನಾಡಿಗಳು ಹೇಳಿದ್ರಲ್ಲ, ಅವು ಸುಷುಪ್ತಿ ಸ್ಥಾನ, ಜೀವನಿಗೆ ಸುಷುಪ್ತಿ ಸ್ಥಾನಗಳು ಅವು ಬೇರೆ ಬೇರೆನೇ ಆಗಿದ್ದಾವೆ, ಅವು ಒಂದೇ ಆಗಂಗಿಲ್ಲ ಅಂತ ಅವನ ಅಭಿಪ್ರಾಯ. ನಾಡ್ಯಾದೀನಾಂ ತು ಏಕಾರ್ಥತಾ ಸುಸುಪ್ತೌ ದೃಶ್ಯತೆ. ಈ ನಾಡ್ಯಾದಿಗಳಿಗೆ ಏಕಾರ್ಥತ ಅನ್ನುವಂತಹದ್ದು ಸುಸುಪ್ತಿಯಲ್ಲಿ ನಮಗ್ ಕಂಡು ಬರ್ತಾ ಇದೆ ಅಂತ ಹೇಳ್ತಾನ ನಾವು. ನಾಡ್ಯಾದಿಗಳು ಈ ಸುಸುಪ್ತಿ ಅನ್ನುವಂತ ಇದು ಒಂದು ನಮ್ಗೊಂದು ಪ್ರಯೋಜನ ಆಗ್ಬೇಕಾಗ್ಯದ. ಅವು ಪ್ರಯೋಜನಕ್ಕಾಗಿ ಅದಾವು ಅನ್ನೋದ್ರ ಬಗ್ಗೆ ನಮಗ ಸುಸುಪ್ತಿ ಅನ್ನುವಂತ ಅದು ಒಂದು ಪ್ರಯೋಜನ ಆಗ್ಬೇಕಾಗೈತಲ್ರಿ ಇವಾಗ. ಆ ಸುಸುಪ್ತಿ ಅನ್ನುವಂತ ಒಂದು ಪ್ರಯೋಜನಕ್ಕಾಗಿ ಅವು ಅದಾವ ಅನ್ನುವಂಥದ್ದು ನಮಗೆ ಕಂಡು ಬರ್ತಾ ಇದೆ. ಅದಕ್ಕೆ ಶ್ರುತಿ ಅನ್ನುವಂಥದ್ದು ಹೇಳ್ತದೆ ಏನಂತ, ನಾಡಿ ಸುಸೃಪ್ತೋ ಭವತಿ, ಅವನ ನಾಡಿಗಳಲ್ಲಿ ಬಂದು ಸೇರ್ಕೊಳ್ತಾನೆ ಅಂತ ಈ ರೀತಿಯಾಗಿ ಶ್ರುತಿಯಲ್ಲಿ ಹೇಳಿದ್ದು ನಮಗೆ ಕಂಡು ಬರ್ತಾ ಇದೆ. ಛಾಂದೋಗ್ಯೋಪನಿಷತ್ನಲ್ಲಿ ಏನ್ ಹೇಳಿದ್ರು, ನಾಡಿಸು ಸುಪ್ತೋ ಭವತಿ, ನಾಡಿಗಳಲ್ಲಿ ಬಂದು ಸೇರ್ತಾ ಇದ್ದಾನೆ. ಪುರಿ ತತಿ ಸೇತೆ, ಸೇತೆ ಅಂದ್ರೆ ಮಲಗ್ತಾನ ಅಂತ. ಪುರಿತತಿ ಅಂದ್ರೆ ಪುರಿತತ್ತಿನಲ್ಲಿ ಅವನು ಮಲಗ್ತಾನೆ, ನಿದ್ರಿಸ್ತಾನೆ ಅಂತ ಹೇಳಿ ಇತಿ ತತ್ರ ತತ್ರ ಸಪ್ತಮಿ ನಿರ್ದೇಶಸ್ಯ ತುಲ್ಯತ್ವಾತ್, ಅಲ್ಲಿ ಸಪ್ತಮಿ ವಿಭಕ್ತಿಯನ್ನ ಅಲ್ಲಿ ನಿರ್ದೇಶನ ಮಾಡಿದ್ದಾರೆ. ಮತ್ತೆ ಎಲ್ಲ ಕಡೆ ಅಲ್ಲಿ ಸಮಾನ ಐತಲ್ಲಿ. ನಾಡಿಸು ಅನ್ನುವಲ್ಲಿ ಅಲ್ಲಿ ಸಪ್ತಮಿ ವಿಭಕ್ತಿ ಐತಿ. ಪುರಿತತಿ ಅಂದ್ರೆ ಪುರಿತತ್ತಿನಲ್ಲಿ, ಅಲ್ಲಿ ಅನ್ನುವಂತ ಸಪ್ತಮಿ ವಿಭಕ್ತಿ ಅಲ್ಲ. ನಾಡಿಸು ಅಂದ್ರೆ ನಾಡಿಗಳಲ್ಲಿ, ಪುರಿತತಿ ಅಂದ್ರೆ ಪುರಿತತಿಯಲ್ಲಿ, ಮತ್ತೆ ಇಲ್ಲಿ ಸಪ್ತಮಿ ವಿಭಕ್ತಿ ಅನ್ನುವಂತ ನಿರ್ದೇಶ ಮಾಡಿದ್ದು ಸಮಾನ ಐತಿ ಅಂತ. ಅವಾಗ ಒಂದು ಆಕ್ಷೇಪ ಆ ಪೂರ್ವ ಪಕ್ಷಿಯನ್ನ ಕುರಿತು ಇಲ್ಲಿ ಒಂದು ಆಕ್ಷೇಪವನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ನನು ನೈವಂ ಸತಿ ವಿಭಕ್ತಿ ನಿರ್ದೇಶೋ ದೃಶ್ಯತೆ ಸತಾ ಸೌಮ್ಯ ತದಾ ಸಂಪನ್ನೋ ಭವತಿ ಇತಿ. ಹೌದು, ನೀ ಏನು ಹೇಳ್ಸ ಇಲ್ಲಿ ಇನ್ನೊಂದು ಶ್ರುತಿಯೊಳಗೆ ಏನ್ ಹೇಳ್ತಾ ಇದೆ ಅಂತಂದ್ರೆ, ಸತಾ ಸೌಮ್ಯ ತದಾ ಸಂಪನ್ನೋ ಭವತಿ ಎನ್ನುವಂತ ಶ್ರುತಿಯೊಳಗ ಛಾಂದೋಗ್ಯೋಪನಿಷತ್ತಿನಲ್ಲಿ ಅವನು ಸತ್ತಿನೊಡನೆ ಸಂಪನ್ನನಾಗ್ತಾನೆ ಅಂತ ಹೇಳಿದಾರ ಅವರು. ಜೀವ ಗಾಢ ನಿದ್ರೆಯೊಳಗ ಸತ್ತಿನೊಡನೆ ಅವನು ಸಂಪನ್ನ ಆಗ್ತಾನನ್ನುವಾಗ ಅಲ್ಲಿ ಸಪ್ತಮಿ ವಿಭಕ್ತಿ ಬಂದಿಲ್ಲಲ್ಲ. ಅಲ್ಲಿ ಸತ್ತಿನೊಡನೆ ಅಂತಂದಾಗ ಅಲ್ಲಿ ಸಪ್ತಮಿ ವಿಭಕ್ತಿ ಎಲ್ಲಿ ಬರ್ತದೆ? ಸತ್ತಿನಲ್ಲಿ ಅಂತ ಹೇಳಿರಲ್ಲ ಅವರು, ಸತ್ತಿನೊಡನೆ ಅಂತ ಹೇಳಿದಾರ. ಸತ್ತಿನೊಡನೆ ಆಗ ಸಂಪನ್ನ ಆಗ್ತಾನೆ ಅಂತನ್ನುವಾಗ
ಅಲ್ಲಿ ಸತ್ತಿನ ಒಂದು ವಿಷಯದೊಳಗ ಸಪ್ತಮಿ ಒಂದು ವಿಭಕ್ತಿ ಅನ್ನುವಂತಹದ್ದನ್ನ ಅಲ್ಲಿ ನಿರ್ದೇಶ ಮಾಡಿಲ್ವಲ್ಲ ಅಂತ ಇಲ್ಲಿ ಪೂರ್ವ ಪಕ್ಷಿಯನ್ನ ಕುರಿತು ಆಕ್ಷೇಪ. ನನು ನೈವಂ ಸತಿ ಸಪ್ತಮಿ ನಿರ್ದೇಶೋ ದೃಶ್ಯತೆ ಸತಾ ಸೌಮ್ಯ ತದಾ ಸಂಪನ್ನೋ ಭವತಿ. ಈ ಒಂದು ಮಂತ್ರದಲ್ಲಿ ಈ ರೀತಿಯಾಗಿ ನಮಗೆ ಸಪ್ತಮಿ ನಿರ್ದೇಶ ಮಾಡಿದ್ದು ನಮಗೆ ಕಂಡು ಬರ್ತಾ ಇಲ್ವಲ್ಲ, ನಮ್ಗೆ ಕಾಣ್ತಾ ಇಲ್ವಲ್ಲ ಅಂತಂದ್ರೆ ಪೂರ್ವ ಪಕ್ಷಿ ಹೇಳ್ತಾನ ನೈಷ ದೋಷ, ಇದೇನ್ ದೋಷ ಅಲ್ಲ ಅಂತಂದವನು. ಯಾಕಂದ್ರೆ ತತ್ರಾಪಿ ಸಪ್ತಮ್ಯರ್ಥಸ್ಯ ಗಮ್ಯಮಾನತ್ವಾತ್, ಅಲ್ಲಿಯೂ ಕೂಡ ಸಪ್ತಮಿಯ ಅರ್ಥನೇ ತೋರಿ ಬರ್ತದ ಅಂತ. ಯಾಕಂದ್ರೆ ಅವನು ಸತ್ತಿನಲ್ಲಿ ಸೇರ್ತಾನೆ ಅನ್ನುವಂತ ಅರ್ಥನೇ ಸಿಗ್ತದಲ್ಲಿ. ಸತ್ತು ಅಂತಂದ್ರೆ ಬ್ರಹ್ಮದಲ್ಲಿನೇ ಸೇರ್ತಾನೆ, ಮತ್ತೆ ಅಲ್ಲಿ ಸಪ್ತಮಿನೇ ಬಂತಲ್ಲ, ಅದೇ ಅರ್ಥನೇ ಹೊಳಿತತಲ್ಲ. ಅಲ್ಲಿ ಸತ್ತಿನೊಡನೆ ಸೇರ್ತಾನೆ ಅಂದಾಗ ನಮ್ಗೆ ಅರ್ಥ ಹೊಳಿಯೋದೇನು ಅಂತಂದ್ರೆ ಅಲ್ಲಿ ಸತ್ತಿನಲ್ಲೇ ಸೇರ್ತಾನ ಅಂತ ಸಪ್ತಮಿ ವಿಭಕ್ತಿ ಅರ್ಥ ಅನ್ನುವಂತಹದ್ದೇ ನಮಗ್ ಕಂಡು ಬರ್ತಾ ಇದೆಯಲ್ಲ ಅಂತ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ. ವಾಕ್ಯಶೇಷೋ ಹಿ ತತ್ರ ಆಯತನೈಷಿ ಜೀವ ಸತ್ ಉಪಸರ್ಪ್ಯತಿ ಇತ್ಯಾಹ. ವಾಕ್ಯಶೇಷೋ ಹಿ ತತ್ರ ಅಂದ್ರೆ ಅಲ್ಲಿ ವಾಕ್ಯಶೇಷ ಅನ್ನುವಂತಹದ್ದು ಅಲ್ಲಿ ಏನ್ ಹೇಳ್ತದಂತಾರೆ, ಆಯತನೈಷಿ ಜೀವ, ಈ ಆಯತನವನ್ನ ಬಯಸಿ ಜೀವ ಏನ್ ಮಾಡಿದಾನೆ, ಸತ್ತಿನ ಬಳಿಗೆ ಬಂದಿದ್ದಾನೆ ಅಂತ. ಆಯತನೈಷಿ ಜೀವ ಸತ್ ಉಪಸರ್ಪ್ಯತಿ, ಸತ್ತಿನ ಬಳಿಗೆ ಬಂದಿದ್ದಾನೆ ಅಂತ ಆಯತನವನ್ನ ಬಯಸಿ ಅಂತ ಹೇಳಿ ಈ ರೀತಿಯಾಗಿ ಅಲ್ಲಿ ಶ್ರುತಿಯೊಳಗೆ ಹೇಳ್ಕೊಂಡು ಬಂದಿದ್ದಾರೆ. ಇತ್ಯಾಹ ಅನ್ಯತ್ರ ಆಯತನಮಲಬ್ಧ್ವಾ ಪ್ರಾಣಮೇವ್ ಉಪಸ್ರಯತೆ. ಅದ ಚಾಂದೋಗ್ಯೋಪನಿಷತ್ನಲ್ಲಿ ಹೇಳ್ಕೊಂಡು ಬಂದ್ರು. ಯಾಕಂತಂದ್ರೆ ಅಲ್ಲಿ ಇನ್ನೊಂದೆಡೆಯೊಳಗ ಅವನಿಗೆ ಆಯತನ ಅನ್ನುವಂತಹದ್ದು ದೊರಕಲಿಲ್ಲ, ಅವನಿಗೆ ಅದನ್ನ ಪಡೆಯದೆ ಅವನು ಏನ್ ಮಾಡ್ಬಿಟ್ಟ, ಪ್ರಾಣವನ್ನೇ ಆಶ್ರಯಿಸಿದಾನೆ ಅಂತ. ಆಯತನ ಅಂದ್ರೆ ಒಂದು ಆಶ್ರಯ ಬೇಕಲ್ರಿ ಜೀವನಿಗೆ. ಅವನು ಅದನ್ನ ಬಯಸಿದ, ನನಗೇನಾದ್ರೂ ಒಂದು ಆಶ್ರಯ ಬೇಕಲ್ಲ ಅಂತ ಹೇಳಿ ಜೀವ ಅನ್ಯತ್ರ ಆಯತನಂ ಅಲಬ್ಧ್ವಾ, ಮತ್ತೊಂದೆಡೆಯಲ್ಲಿ ಆಶ್ರಯವನ್ನ ಪಡೆಯದೆ ಕೊನೆಗೆ ಏನ್ ಪ್ರಾಣಮೇವ ಉಪಸ್ರಯತೆ, ಅವನು ಪ್ರಾಣವನ್ನೇ ಆಶ್ರಯ ಮಾಡಿಕೊಂಡ. ಅಲ್ಲಿ ಪ್ರಾಣ ಶಬ್ದದಿಂದ ಅಲ್ಲಿ ನಮಗೇನ್ ಅರ್ಥ ಹೊಳಿತದ ಅಂತಂದ್ರೆ ಅದಕ್ಕೆ ಅದ್ರ ಮುಂದೆ ಭಾಷ್ಯದಲ್ಲಿ ಹೇಳ್ತಾ ಇದ್ದಾರೆ. ಇತಿ ಪ್ರಾಣ ಶಬ್ದೇನ ತತ್ರ ಪ್ರಕೃತಸ್ಯ ಸತಃ ಉಪಾದಾನಾತ್. ಅಲ್ಲಿ ಪ್ರಾಣ ಶಬ್ದದಿಂದ ನಾವು ಸತ್ತನ್ನೇ ಅಲ್ಲಿ ತಗೊಳ್ಬೇಕು ಅಂತ. ಪ್ರಾಣ ಶಬ್ದ ಅಂತ ನಾವು ಉಸಿರಾಟ ಮಾಡ್ತೇವಲ್ಲ, ಅಲ್ಲಿ ಆ ಅರ್ಥ ಆ ಪ್ರಾಣವನ್ನ ಕುರಿತು ಹೇಳಿಲ್ಲಲ್ಲಿ, ಪ್ರಕೃತವಾಗಿರ್ತಕ್ಕಂಥ ಸತ್ತನ್ನೇ ಅಲ್ಲಿ ತೆಗೆದುಕೊಂಡಿದ್ದಾರೆ ಅಂತ. ಸತ್ ಯಾವುದು, ಬ್ರಹ್ಮ. ಬ್ರಹ್ಮವನ್ನೇ ಸೇರ್ತಾನೆ ಅಂತ ಅಲ್ಲಿ ಅರ್ಥ. ಅಲ್ಲಿ ಪ್ರಾಣ ಶಬ್ದದಿಂದ ನಾವು ಪ್ರಕೃತವಾಗಿರ್ತಕ್ಕಂಥ ಸತ್ತನ್ನೇ ಅಲ್ಲಿ ನಾವು ತೆಗೆದುಕೊಳ್ಬೇಕು ಅಂತ ಇಲ್ಲಿ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನೆ. ಇತಿ ಪ್ರಾಣ ಶಬ್ದ ತತ್ರ ಪ್ರಕೃತಸ್ಯ ಸತಃ ಉಪಾದಾನಾತ್ ಆಯತನಂ ಚ ಸಪ್ತಮ್ಯರ್ಥಃ. ಇಲ್ಲಿ ಆಶ್ರಯ ಅಂತಂದ್ರೆ ಅದು ಸಪ್ತಮಿ ಅರ್ಥವನ್ನೇ ಹೇಳ್ತದದು. ಇಲ್ಲಿ ಪ್ರಾಣವನ್ನೇ ಆಶ್ರಯ ಮಾಡಿಕೊಂಡಿದ್ದಾನೆ ಅಂತಂದ್ರೆ ಪ್ರಾಣದಲ್ಲಿ ಅದಾನಂತಂದಂಗ ಆತರ ಅಲ್ಲಿ. ಮತ್ತ ಅಲ್ಲಿ ಅಂತಂದಾಗ ಸಪ್ತಮಿನೇ ಅಲ್ಲಿ ನಮಗ ಸ್ಪಷ್ಟವಾಗಿ ನಮ್ಗೆ ಅರ್ಥ ಆಕೈತಲ್ರಿ ಇವಾಗ. ಆಯತನಂ ಅಂದ್ರೆ ಆಯತನ ಅಂದ್ರೆ ಆಶ್ರಯ. ಈಗ ನಾವು ಟೇಬಲ್ ಮೇಲೆ ಬುಕ್ ಇಟ್ಟೇವಿ ಅಂತಂದ್ರೆ ಆ ಟೇಬಲ್ ಬುಕ್ಕಿಗೆ ಆಶ್ರಯ ಆಯ್ತಲ್ರಿ ಇವಾಗ. ಹಂಗ ಇಲ್ಲಿ ಜೀವ ಸುಸುಪ್ತಿ ಅವಸ್ಥೆಯೊಳಗ ಪ್ರಾಣವನ್ನೇ ಆಶ್ರಯ ಮಾಡ್ಕೊಂಡಿದ್ದಾನೆ ಅಂತಂದ್ರೆ ಅವನು ಪ್ರಾಣದಲ್ಲಿ ಅದಾನಂತ ಅರ್ಥ ಆಯ್ತಲ್ರಿ ಇವಾಗ. ಪ್ರಾಣದಲ್ಲಿನೇ ಅದಾನ ಅಂತಂದಾಗ ಮತ್ತೆ ಸಪ್ತಮಿ ಅರ್ಥನೇ ಬಂತಲ್ಲ ಅಲ್ಲಿ ಅಂತೇಳಿ. ಆಯತನ ಅಂದ್ರೆ ಏನು, ಅಲ್ಲಿ ಸಪ್ತಮಿ ಅರ್ಥವೇ ಅಲ್ಲಿ ಸಿಗ್ತದಂತ. ಸಪ್ತಮಿ ನಿರ್ದೇಶೋಪಿ ತತ್ರ ವಾಕ್ಯಶೇಷೆ ದೃಶ್ಯತೆ. ಆ ಸಪ್ತಮಿಯನ್ನ ನಿರ್ದೇಶ ಮಾಡಿರ್ತಕ್ಕಂಥದ್ದು ನಮಗೆ ವಾಕ್ಯಶೇಷದಲ್ಲಿ ನಮಗ್ ಕಂಡು ಬರ್ತಾ ಇದೆ ಅಂತ ಹೇಳ್ತಾರೆ. ಆ ವಾಕ್ಯಶೇಷದಲ್ಲಿ ಸಪ್ತಮಿ ನಿರ್ದೇಶ ಮಾಡಿರ್ತಕ್ಕಂಥದ್ದು ನಮ್ಮ ಶ್ರುತಿಯೊಳಗನ ಕಂಡು ಬರ್ತದೆ. ಏನಂತಂದ್ರೆ ಸತಿ ಸಂಪದ್ಯನ ವಿದುಹು ಸತಿ ಸಂಪದ್ಯಾಮಹೇ. ನೋಡ್ರಿ, ಅಲ್ಲಿ ಸತ್ತನ್ನ ಸೇರಿರ್ತಾನಲ್ಲಿ, ಒಂದಾಗಿರ್ತಾನ. ಅಲ್ಲಿ ಎಲ್ಲ ನಾವು ಒಂದಾಗಿದ್ದೀವಿ ಎನ್ನುವಂತಹದ್ದು ಅವರಿಗೆ ಅದರ ಅರಿವೇ ಇರಂಗಿಲ್ಲ ಅಂತ, ಅದನ್ನ ಅರಿಯದೇ ಇರ್ತಾ ಇದ್ದಾರ ಅಂತ. ಸತಿ ಸಂಪದ್ಯ ಅಂದ್ರೆ ಆ ಸತ್ತನ್ನ ಸೇರ್ಕೊಂಡು ಅಂತ. ಅಲ್ಲಿ ಸತ್ತಿನಲ್ಲಿ ಎಲ್ಲರೂ ಒಂದಾಗಿರ್ತಾ ಇದ್ದೀವಿ,
ಅದನ್ನ ಹೇಳ್ತಾರೆ ಸತಿ ಸಂಪದ್ಯ ನ ವಿದುಹು, ಅವ್ರು ತಿಳಿಲಾರು ಏನಂತ ಸತಿ ಸಂಪದ್ಯಾಮಹೇ. ಓ ನಾವು ಈ ಸತ್ತಿನಲ್ಲಿ ಬಂದು ಒಂದಾಗಿದ್ದೀವಿ ಅಂತ ಹೇಳಿ ಅವರಿಗೆ ಅದರ ಅರಿವು ಅದರ ಜ್ಞಾನ ಐತಿ ಅನ್ನುವಂತಂದ್ರೆ ಇಲ್ಲ. ಮತ್ತ ಅಲ್ಲಿ ಏನ್ ಹೇಳಿದಂಗಾಯ್ತಲ್ಲಿ ಸಪ್ತಮಿಯನ್ನೇ ಅಲ್ಲಿ ನಿರ್ದೇಶ ಮಾಡಿದಾರ ಅಂತ ಅರ್ಥ ಆಯ್ತಲ್ರಿ ಈಗ ಅಲ್ಲಿ. ಅಲ್ಲಿಯೂ ಕೂಡ ಯಾಕಂದ್ರೆ ಅಲ್ಲಿ ಸತ್ತಿನಲ್ಲಿ ಸೇರ್ಕೊಂಡಿದ್ದೇವೆ ಅಂತಂದಾಗ ಅಲ್ಲಿ ಸಪ್ತಮಿ ಅರ್ಥ ಅನ್ನುವಂತಹದ್ದೇ ನಮಗ ತಿಳಿತಾ ಇದೆ ಅಂತ. ಇನ್ನು ಮತ್ತೆ ಮುಂದೆ ಹೇಳ್ತಾರೆ ಸರ್ವತ್ರ ಚ ವಿಶೇಷ ವಿಜ್ಞಾನ ಉಪರಮ ಲಕ್ಷಣಂ ಸುಸುಪ್ತಂ ನ ವಿಶಿಷ್ಯತೆ. ಅದಕ್ಕೆ ಇಲ್ಲಿ ಪೂರ್ವಪಕ್ಷಿ ಹೇಳ್ತಾ ಇದ್ದಾನೆ, ಅಂದ್ರೆ ಎಲ್ಲಾ ಕಡೆಯಲ್ಲಿಯೂ ಕೂಡ ವಿಶೇಷ ಜ್ಞಾನ ಅನ್ನುವಂತಹದ್ದು ಅದು ನಿಂತು ಹೋಗಿ ಬಿಡ್ತದೆ. ಆ ರೂಪವಾಗಿರ್ತಕ್ಕಂಥ ಸುಸುಪ್ತ ಅನ್ನುವಂತಹದ್ದು ಅದು ಬೇರ್ಪಡದೇ ಇರ್ತದ ಅಂತ. ಅಲ್ಲಿ ಸುಸುಪ್ತಿ ಅವಸ್ಥೆಯೊಳಗ ಅಲ್ಲಿ ಯಾವುದೇ ವಿಶೇಷ ಜ್ಞಾನ ಅನ್ನುವಂತಹದ್ದಿಲ್ಲ. ಎಲ್ಲಾ ಕಡೆಯೊಳಗೂ ಕೂಡ ಅಲ್ಲಿ ಏನಾದ್ರೂ ವಿಶೇಷ ಜ್ಞಾನ ಅನ್ನುವಂತಹದ್ದು ಅದೇನು ಅಂತಂದ್ರೆ ಇಲ್ಲ, ಅದೆಲ್ಲ ನಿಂತು ಹೋಗಿಬಿಡುದು. ಅದು ನಿಂತು ಹೋಗಿರ್ತಕ್ಕಂಥ ಅವಸ್ಥೆನೆ. ಯಾವ ವಿಶೇಷ ಜ್ಞಾನಗಳು ಇಲ್ಲದಂತ ಅವಸ್ಥೆ ಯಾವುದು ಅಂದ್ರೆ ಸುಸುಪ್ತ ಅವಸ್ಥೆ ಅಂತ. ಅಲ್ಲಿ ಯಾಕಂದ್ರೆ ಅಲ್ಲಿ ಯಾವುದೇ ಒಂದು ಅಲ್ಲಿ ನಾನು ಜೀವ ಅಥವಾ ನಾನು ಇಲ್ಲಿ ಸತ್ ಅಂದ್ರೆ ಬ್ರಹ್ಮದಲ್ಲಿ ನಾನು ಬಂದು ಸೇರ್ಕೊಂಡೀನಿ ಅಂದ್ರೆ ನಾನು ಪರಮಾತ್ಮನ ಸೇರ್ಕೊಂಡೀನಿ ಅಥವಾ ನಾ ಪ್ರಾಣದಲ್ಲಿ ಅದೀನಿ ಅದು ಅಲ್ಲಿ ಬೇರ್ಪಡಿಸಿ ತಿಳಿಯುವಂತಹದ್ದು ಐತಿ ಏನು ಅಂತಂದ್ರೆ ಅದು ಬೇರ್ಪಡಿಸದೇ ಇರ್ತಕ್ಕಂತ ಒಂದು ಅವಸ್ಥೆ ಅಂತದು. ಅಲ್ಲಿ ಯಾವ ವಿಶೇಷ ಜ್ಞಾನವೂ ಕೂಡ ಇಲ್ಲ, ಅದೆಲ್ಲ ನಿಂತು ಹೋಗಿರ್ತದ ಅಂತಲ್ಲಿ. ಸರ್ವತ್ರ ಚ ವಿಶೇಷ ವಿಜ್ಞಾನ ಉಪರಮ ಲಕ್ಷಣಂ ಸುಸುಪ್ತಂ ನ ವಿಶಿಷ್ಯತೆ. ಅಂದ್ರೆ ಅಲ್ಲಿ ಯಾವುದೇ ಒಂದು ವಿಶೇಷವಾಗಿರ್ತಕ್ಕಂಥದ್ದಲ್ಲಿ ಇರೋದಿಲ್ಲ ಅಂತ. ಆದ್ದರಿಂದ ಇಲ್ಲಿ ಏಕಾರ್ಥವಾಗಿರುವುದರಿಂದ ತಸ್ಮಾತ್ ಏಕಾರ್ಥತ್ವಾತ್, ಆದ್ದರಿಂದ ಇಲ್ಲಿ ಏಕಾರ್ಥವಾಗಿರುವುದರಿಂದ ನಾಡ್ಯಾದೀನ ಅಂದ್ರೆ ನಾಡಿ ಮೊದಲಾದವುಗಳಲ್ಲಿ ವಿಕಲ್ಪೇನ ಕದಾಚಿತ್ ಕಿಂಚಿತ್ ಸ್ಥಾನಂ ಸ್ವಾಪಾಯ ಉಪಸರ್ಪ್ಯತಿ. ಅಂದ್ರೆ ಅಲ್ಲಿ ಒಂದೊಂದು ಕಾಲದೊಳಗ ಒಂದೊಂದು ಸ್ಥಾನವನ್ನ ಅಲ್ಲಿ ನಿದ್ರೆಗಾಗಿ ಜೀವನು ಸೇರ್ತಾನೆ ಅಂತ ಹೇಳಿ ನಾವು ಅಲ್ಲಿ ಹೇಳಬೇಕು ಅಂತ. ಒಂದೊಂದು ಕಾಲದೊಳಗ ಒಂದೊಂದು ಸ್ಥಾನ ಅಲ್ಲಿ ನಾಡಿಗಳಲ್ಲಿ ಮತ್ತು ಪುರಿತತ್ತಿನಲ್ಲಿ, ಆಮೇಲೆ ಹೃದಯದಲ್ಲಿ, ಪ್ರಾಣದಲ್ಲಿ, ಸತ್ತಿನಲ್ಲಿ, ಹಿಂಗ್ ಒಂದೊಂದು ಕಾಲದೊಳಗ ಒಂದೊಂದು ಸ್ಥಾನವನ್ನ ನಿದ್ರೆ ಮಾಡೋದಕ್ಕೋಸ್ಕರವಾಗಿ ಜೀವ ಬಂದು ಸೇರ್ಕೊಳ್ತಾನೆ ಅಂತ ಹಿಂಗ್ ಹೇಳಬೇಕು ಅಂತ ಹೇಳಿ ಇದು ಪೂರ್ವ ಪಕ್ಷಿ ಅಭಿಪ್ರಾಯ. ಪೂರ್ವ ಪಕ್ಷಿ ಈ ಪ್ರಕಾರವಾಗಿ ಹೇಳ್ತಾನ್ರಿ. ಈಗ ಅದಕ್ಕೆ ಸಿದ್ಧಾಂತ, ಈಗ ಈ ಪೂರ್ವ ಪಕ್ಷವನ್ನು ನಿರಾಕರಣೆ ಮಾಡ್ತಾರ ಅವರು. ನೀ ಹೇಳೋದು ಸರಿ ಅಲ್ಲಪ್ಪ ಅಂತ ಹೇಳ್ತಾ ಇದ್ದಾರಲ್ಲಿ. ಸಿದ್ಧಾಂತ ಏನ್ ಹೇಳ್ತದ ಅಂತಂದ್ರೆ ಏವಂ ಪ್ರಾಪ್ತೆ ಪ್ರತಿಪಾದ್ಯತೆ. ಈ ಪ್ರಕಾರವಾಗಿ ಪೂರ್ವ ಪಕ್ಷಿ ಅನ್ನುವಂತಹದ್ದು ತನ್ನ ಅಭಿಪ್ರಾಯವನ್ನು ಹೇಳುತ್ತಿರ್ಲಿಕ್ಕಾಗಿ ಈಗ ಸಿದ್ಧಾಂತಿಗಳು ಪ್ರತಿಪಾದನ ಮಾಡ್ತಾ ಇದ್ದಾರೆ. ತದಭಾವೋ ನಾಡಿಸು ಆತ್ಮನಿಚ. ತದಭಾವ ಅದನ್ನ ಬಿಡಿಸ್ತಾರೆ. ತದಭಾವ ಇತಿ ತತ್ ಅಭಾವ ತದಭಾವ ಅಂತ. ತಸ್ಯ ಪ್ರಕೃತಸ್ಯ ಸ್ವಪ್ನ ದರ್ಶನಸ್ಯ ಅಭಾವ. ತತ್ ಅನ್ನೋ ಶಬ್ದಕ್ಕೆ ಹೇಳ್ತಾರ. ತಸ್ಯ ಪ್ರಕೃತಸ್ಯ, ಈಗ ನಮಗೆ ಪ್ರಕೃತವಾಗಿರತಕ್ಕಂತ ಇಂದ ಪೂರ್ವದಲ್ಲಿ ಹೇಳಿದ್ರು ಯಾವುದು ಸ್ವಪ್ನ. ಸ್ವಪ್ನ ದರ್ಶನ ಅನ್ನುವಂತಹದ್ದು ಏನದಲ್ಲ ಅದು ಪ್ರಕೃತವಾಗಿರ್ತಕ್ಕಂಥದ್ದು, ಅದರ ಅಭಾವ. ಆ ಸ್ವಪ್ನದ ಅಭಾವವೇ ಇಲ್ಲಿ ಸುಸುಪ್ತ ಅಂತ. ಸುಸುಪ್ತಿ ಅಂದ್ರೆ ಗಾಢ ನಿದ್ರೆ. ಗಾಢ ನಿದ್ರೆ ನಾವು ಹೋಗ್ತಾ ಇದ್ದೇವಲ್ಲ, ಅಲ್ಲಿ ನಮ್ಗೆ ಸ್ವಲ್ಪ ಆದ್ರೂ ಸ್ವಪ್ನ ದರ್ಶನ ಐತೇನಲ್ಲಿ. ನಾವು ಸ್ವಪ್ನವನ್ನ ಗಾಢ ನಿದ್ದೆಯಲ್ಲಿ ಕಾಣ್ತೇವೇನೋ ಅಂತಂದ್ರೆ ಇಲ್ಲ. ಅಲ್ಲಿ ಸ್ವಪ್ನದ ದರ್ಶನದ ಅಭಾವ ಅನ್ನುವಂತಹದ್ದಾಗಿರ್ತದೆ. ಅದಕ್ಕೆ ನಾವು ಸುಸುಪ್ತ ಅಂತೇಳಿ ಕರ್ಕೊಂಡು ಬರ್ತಾ ಇದ್ದಾರೆ. ನಾಡಿಸು ಆತ್ಮನಿ ಚ ಇತಿ ಸಮುಚ್ಚಯೇನ ಏತಾನಿ ನಾಡ್ಯಾದೀನಿ ಸ್ವಾಪಾಯ ಉಪೈತಿ ನ ವಿಕಲ್ಪೇನ ಇತ್ಯರ್ಥಃ. ಇಲ್ಲಿ ನಾಡಿಸು ಆತ್ಮನಿಚ, ಇಲ್ಲಿ ನಾಡಿ ಮತ್ತು ಆತ್ಮ ಅಂತ ಹೇಳಿದ್ರು ಅವರು. ಇಲ್ಲೇನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಈ ನಾಡಿಗಳಲ್ಲಿ ಮತ್ತು ಆತ್ಮನಲ್ಲಿ ಅಂತ ಇದು ಆಗ್ತದೆ. ಯಾವುದು ಸುಸುಪ್ತಿ.
ಗಾಢನಿದ್ರೆ ಎನ್ನುವಂತಹದ್ದು ಎಲ್ಲಿ ಆಗ್ತದ ಅಂತಂದ್ರೆ ನಾಡಿಗಳಲ್ಲಿ ಮತ್ತು ಆತ್ಮನಲ್ಲಿ ಆಗ್ತದ ಅಂತ ಹೇಳಿದರು. ತದಭಾವ ಅಂತಂದ್ರೆ ಇಲ್ಲಿ ಪ್ರಕೃತವಾಗಿರ್ತಕ್ಕಂಥ ಏನು ಸ್ವಪ್ನ ದರ್ಶನ ಅಭಾವ ಅನ್ನುವಂತಹದ್ದು ಐತಲ್ಲ, ಅದುವೇ ಇಲ್ಲಿ ಸುಸುಪ್ತ ಅಂತ ಹೇಳಿದ್ರಿ. ಇಲ್ಲಿ ನಾಡಿಗಳಲ್ಲಿ ಮತ್ತು ಆತ್ಮನಲ್ಲಿ ಅಂತಂದ್ರೆ ಅದನ್ನ ಇಲ್ಲಿ ಭಾಷ್ಯದಲ್ಲಿ ಹೇಳ್ತಾರೆ, ನಾಡಿಸು ಆತ್ಮನಿಚಿ ಸಮುಚ್ಚಯೇನ ಏತಾನೆ ನಾಡ್ಯಾದೀನಿ. ಇಲ್ಲಿ ಸಮುಚ್ಚಯವಾಗಿ ಅಂತ, ಈ ನಾಡ್ಯಾದಿಗಳನ್ನ ಸೇರಿಸಿಕೊಂಡು ಅಂತ, ಅಂದ್ರೆ ಒಂದೇ ಸ್ಥಾನಕ್ಕ ಅಲ್ಲಿ ನಿದ್ರೆಗಾಗಿ ಬಂದು ಸೇರ್ತಾ ಇದ್ದಾನೆ ಅಂತ. ಈ ಎಲ್ಲ ನಾಡ್ಯಾದಿಗಳನ್ನ ಸೇರಿಸಿಕೊಂಡು, ಸಮುಚ್ಚಯ ಅಂದ್ರೆ ಏನು, ಇವು ಸೇರಿಸಿಕೊಂಡು ಅಂತ. ಸಮುಚ್ಚಯ ಅಂದ್ರೆ ಎಲ್ಲ ಕೂಡಿಸಿ ಅಂತ. ಈ ಎಲ್ಲ ನಾಡ್ಯಗಳನ್ನ ಅವ ಸೇರಿಸಿಕೊಂಡು ಏನ್ ಮಾಡ್ತಾನ, ಒಂದು ಸ್ಥಾನಕ್ಕ ಈ ಜೀವನಾಗಿರ್ತಕ್ಕಂಥವನು ನಿದ್ರೆಗಾಗಿ ಬಂದಲ್ಲಿ ಸೇರ್ತಾ ಇದ್ದಾನೆ ಹೊರತು ಅಲ್ಲಿ ವಿಕಲ್ಪದಿಂದ ಯಾವುದೋ ಒಂದನ್ನ ಬಂದು ಸೇರ್ತಾ ಯಾವ್ದಾದ್ರು ಒಂದನ್ನು ಅಲ್ಲಿ ಸೇರುವುದಿಲ್ಲ ಅಂತ ಅರ್ಥ. ಅಲ್ಲಿ ಯಾವುದೋ ಒಂದು ಬಂದು ಸೇರ್ತಾ ಅಂತ ನಾವು ಹಿಂಗ ಅರ್ಥ ಮಾಡಬಾರದು. ಅಲ್ಲಿ ಸಮುಚ್ಚಯ ಅಂದ್ರೆ ಎಲ್ಲವನ್ನ ಒಡಗೂಡಿಸಿಕೊಂಡು ಬಂದು ಅಲ್ಲಿ ಸಮುಚ್ಚಯ ಅಂತ ಹೇಳಿದ್ರು ಅವರು. ನಾಡ್ಯಾದೀನಿ ಸಮುಚ್ಚಯೇನ ಏತಾನಿ ನಾಡ್ಯಾದೀನಿ ಸಮುಚ್ಚಯೇನ ಅಂತ. ಇಲ್ಲಿ ನಾಡಿಸು ಆತ್ಮನಿಚ ಅಂತ ಹೇಳಿದ್ರಲ್ಲ, ಅದನ್ನು ವಿವರಣೆ ಕೊಡ್ತಾ ಹೇಳ್ತಾರ ಅವರು. ಸಮುಚ್ಚಯೇನ ಏತಾನಿ ನಾಡ್ಯಾದೀನಿ ಸ್ವಾಪಾಯ ಉಪೈತಿನ ವಿಕಲ್ಪೇನ. ಅಂದ್ರೆ ಇಲ್ಲಿ ಇವೆಲ್ಲವುಗಳನ್ನ ಸೇರಿಸಿಕೊಂಡು ಅಂತ, ಯಾವ ನಾಡ್ಯಾದಿಗಳೇನದಾವಲ್ಲ ಅವನ್ನೆಲ್ಲ ಸೇರಿಸಿಕೊಂಡು ಒಂದು ಸ್ಥಾನಕ್ಕೆ ಬಂದು ಅವನು ನಿದ್ರೆಗಾಗಿ ಬಂದು ಅಲ್ಲಿ ಬಂದು ಸೇರ್ತಾನೆ ಅಂತ. ಜೀವ ಎದಕ್ಕೆ ಬರ್ತಾ, ನಿದ್ರೆಗಾಗೇ ಬರ್ತಾ ಇದ್ದಾನಲ್ದ, ಅವನು ನಿದ್ದೆ ಮಾಡ್ಬೇಕಂತ ಬಂದಿದ್ದಾನ ಅವನು. ಅವು ಎಲ್ಲಾ ಸೇರಿಸಿಕೊಂಡು, ಎಲ್ಲಾ ನಾಡ್ಯಗಳನ್ನು ಸೇರಿಸಿಕೊಂಡೇ ಒಂದೇ ಸ್ಥಾನಕ್ಕೆ ಬಂದು ನಿದ್ರೆಗಾಗಿ ಬಂದು ಸೇರ್ತಾ ಇದ್ದಾನೆ ಹೊರತು ಅಲ್ಲಿ ವಿಕಲ್ಪದಿಂದ ಅಲ್ಲ ಅಂತ ಹೇಳ್ತಾರೆ. ವಿಕಲ್ಪ ಅಂದ್ರೆ ಯಾವ್ದಾದ್ರೂ ಒಂದನ್ನು ಅವನು ಸೇರೋದಿಲ್ಲ ಅಂತ ಅರ್ಥ ಅಲ್ಲಿ. ಯಾಕಂದ್ರೆ ಆ ರೀತಿಯಾಗಿರ್ತಕ್ಕಂಥ ಒಂದು ಶ್ರುತಿ ಅನ್ನುವಂತಹದ್ದು ಅದ ಅಂತ ಹೇಳಿ ಅಲ್ಲಿ ಶ್ರುತಿ ಪ್ರಮಾಣವನ್ನ ಕೊಡ್ತಾ ಇದ್ದಾರೆ. ಕುತಃ ಯಾಕೆ ಅಂತಂದ್ರೆ ತಚ್ಶ್ರುತೇ, ಹಾಗೆ ಹೇಳ್ತಕ್ಕಂಥ ಶ್ರುತಿ ಅನ್ನುವಂತಹದ್ದು ಇದೆ ಅಂತ. ತಥಾಹಿ ಸರ್ವೇಷಾಮೇವ ನಾಡ್ಯಾದೀನಾಂ ತತ್ರ ತತ್ರ ಸುಷುಪ್ತಿ ಸ್ಥಾನತ್ವಂ ಶ್ರೂಯತೆ ತಚ್ಚ ಸಮುಚ್ಚಯೇ ಸಂಗೃಹೀತಂ ಭವತಿ ಅಂತ. ಸರ್ವೇಷಾಂ ನಾಡ್ಯಾದೀನಾಂ ಅಂದ್ರೆ ಇಲ್ಲಿ ಎಲ್ಲ ನಾಡ್ಯಗಳು ಅಂತ. ಸರ್ವೇಷಾಂ ಅನ್ನೋದರಿಂದ ಇಲ್ಲಿ ಎಲ್ಲಾ ನಾಡಿಗಳು ಅಂತ ಹೇಳ್ತಾ ಇದ್ದಾರೆ. ನಾಡ್ಯಾದಿಗಳಲ್ಲಿ ಪ್ರತಿಯೊಂದನ್ನು ಅಲ್ಲಲ್ಲಿ ಅಂದ್ರೆ ಸುಷುಪ್ತಿ ಸ್ಥಾನ ಅಂತ ಶ್ರುತಿಯೊಳಗ ಹೇಳಿದ್ದಾರೆ. ನಾಡ್ಯಾದಿಗಳಲ್ಲಿ ಪ್ರತಿಯೊಂದನ್ನು ಕೂಡ ಅಲ್ಲಲ್ಲಿ ಏನ್ ಹೇಳಿದಾರ, ಅದು ಸುಷುಪ್ತಿ ಸ್ಥಾನ ಅಂತ ಶ್ರುತಿ ಹೇಳ್ತದೆ. ಅದು ಸಮುಚ್ಚಯ ಪಕ್ಷದಲ್ಲಿ ಇದನ್ನೆಲ್ಲವನ್ನ ಸೇರಿಸಿಕೊಂಡಂತೆ ಆಗ್ತದ ಅಂತ. ನಾವು ಸಮುಚ್ಚಯ ಅಂತ ಇಟ್ಕೊಂಡಾಗ ಅಲ್ಲಿ ಎಲ್ಲಾ ನಾಡಿಗಳು ಅಂತ ನಾವು ಅಲ್ಲಿ ಸೇರ್ಸ್ಕೊಂಡ್ಬಿಡ್ಬೇಕು. ಅಲ್ಲಿ ಇವಾಗ ಅಲ್ಲಿ ಪ್ರತಿಯೊಂದನ್ನು ನಾಡಿಗಳಲ್ಲಿ ಪ್ರತಿಯೊಂದನ್ನು ಸುಷುಪ್ತಿ ಸ್ಥಾನ ಅಂತ ಅಲ್ಲಿ ಏನ್ ಹೇಳಿತಲ್ಲ, ಅದನ್ನ ನಾವು ಸಮುಚ್ಚಯ ಅಂತ ಇಟ್ಕೊಂಡಾಗ ಇದನ್ನೆಲ್ಲಾ ಸೇರಿಸ್ಕೊಂಡೇ ಆಗ್ತದ. ಅಲ್ಲಿ ವಿಕಲ್ಪ ಆಗ್ಬಿಟ್ರೆ ಅವುಗಳಲ್ಲಿ ಒಂದ್ರೊಳಗಿದ್ರೆ ಮತ್ತೆ ಇನ್ನೊಂದ್ರೊಳಗೆ ಇರಂಗಿಲ್ಲ ಅಂತ ಅರ್ಥ. ಒಂದು ಸ್ಥಾನದಲ್ಲಿ ಅವನು ಮಲಗಿದಾನೆ ಅಂತಂದ್ರೆ ಇನ್ನು ಇನ್ನು ಎರಡು ನಾಡಿಗಳಲ್ಲಿ ಅವನು ಇಲ್ಲ ಅಂತ ಈ ಪ್ರಕಾರ ವಿಕಲ್ಪ ಆಗ್ತದೆ, ಅದು ಬಾಧ ಆಗ್ತದಂತ ಹೇಳ್ತಾರೆ ಅಲ್ಲಿ. ಅಂದ್ರೆ ಇಲ್ಲಿ ನಾಡಿ ಅನ್ನುವಂಥದ್ದು ಒಂದು ಸ್ಥಾನ ಅಂತ ನಾವು ಒಪ್ಪಿಕೊಂಡು ಬಿಟ್ಟಿದ್ದಾದ್ರೆ ಆ ಪಕ್ಷದಲ್ಲಿ ಏನಾಗ್ತದ ಅಂತಂದ್ರೆ ಇನ್ನು ಎರಡು ಅದಾವಲ್ಲ ಅವುಗಳನ್ನ ಬಿಟ್ಟಂಗ ಆಗ್ತದಂತ. ಅಂದ್ರೆ ಈ ನಾಡಿ ಒಳಗೆ ಮಾತ್ರ ಅವನು ಮಲಗಿದಾನ, ಇನ್ನು ಉಳಿದ ಎರಡು ನಾಡಿಗಳಲ್ಲಿ ಮಲಗಿಲ್ಲ ಅಂತ. ಮತ್ತ ಅದನ್ನ ಬಿಟ್ಟಂಗ ಆಯ್ತಲ್ರಿ ಇವಾಗ, ಅದಕ್ಕೆ ಬಾಧ ಹಾಕೈತಿ ಅಂತ ಹೇಳ್ತಾರ ಅವರು. ಅದು ಮತ್ತೆ ಎಲ್ಲಾ ಸೇರಿಸಿಕೊಂಡು ಒಂದೇ ಸ್ಥಾನದಲ್ಲಿ ಅವನು ನಿದ್ರಾ ಮಾಡ್ತಾನ ಅಂತಂದ್ರೆ ಅಲ್ಲಿ ಏನು ತೊಂದರೆ ಇಲ್ಲ. ಎಲ್ಲಾ ನಾಡಿಗಳಲ್ಲಿ ಅವನು ಪ್ರತಿ ಒಂದನ್ನ ಅಲ್ಲಲ್ಲಿ ಸುಸುಪ್ತಿ ಸ್ಥಾನ ಅಂತ ಅಲ್ಲಿ ಶ್ರುತಿಯೊಳಗೆ ಹೇಳೈತಿ ಕರೆ, ಆದ್ರೆ ಸಮುಚ್ಚಯವನ್ನ ನಾವು ಇಟ್ಕೊಂಡಾಗ ಅಂದ್ರೆ ಎಲ್ಲವನ್ನ ಸೇರಿಸಿಕೊಂಡು ನಾವು ಅದನ್ನ ಅರ್ಥೈಸಿಕೊಂಡಾಗ ಅಲ್ಲಿ ಒಂದೇ ಸ್ಥಾನದಲ್ಲಿ ಎಲ್ಲಾನು ಸೇರಿಸಿಕೊಂಡು ಎಲ್ಲಾ ನಾಡಿಗಳ ಸ್ಥಾನವನ್ನು ಸೇರಿಸಿಕೊಂಡು ಅದು ಒಂದೇ ಅಂತ ಇಟ್ಕೊಂಡಾಗ ಅಲ್ಲಿ ನಮಗೇನು ತೊಂದರೆ ಆಗಂಗಿಲ್ಲ ಅಂತ ಇಲ್ಲಿ ಮತ್ತೆ ಪೂರ್ವ ಪಕ್ಷಿ ಹೇಳ್ತಾ ಇದ್ದಾನ. ಹೌದು, ನಾವು ಏನ್ ಹೇಳಿದೇವಿ ಅಂತಂದ್ರೆ ನಾನು ಏಕಾರ್ಥತ್ವಾತ್ ವಿಕಲ್ಪೋ ನಾಡ್ಯಾದೀನಾಂ ವ್ರೀಹಿ ಅವಾದಿವತ್ ಇತ್ಯುಕ್ತಂ. ಅದು ಏಕಾರ್ಥವಾಗಿರುವುದರಿಂದ
ಹ್ಮ್ ಅಲ್ಲಿ ನಾವು ವಿಕಲ್ಪವನ್ನ ಮಾಡಬಹುದಲ್ಲ. ನಾಡ್ಯಾದಿಗಳಿಗೆ ವಿಕಲ್ಪವನ್ನ ಮಾಡಿ ಹ್ಮ್ ಒಂದೊಂದು ಸ್ಥಾನದಲ್ಲಿ ಅವನು ಒಂದೊಂದು ನಾಡಿಯೊಳಗ ಒಂದೊಂದು ಟೈಮ್ದಲ್ಲಿ ಅವನು ನಿದ್ರಾ ಮಾಡ್ತಾನೆ ಅಂತ ಹೇಳ್ಬೋದಲ್ಲ. ಹ್ಮ್ ಯಾಕಂದ್ರೆ ಅದಕ್ಕೆ ನಾವು ಇದನ್ನ ವ್ರೀಹ್ಯವಾದ ಇವತ್ತು ಹೇಳಿದ್ದೀವಿ. ಹಾಗಲ್ಲಿ ಪುರೋಡಾಶ ಅನ್ನುವಂತ ಒಂದು ಈ ಯಾಗದೊಳಗ ಹ್ಮ್ ಅಲ್ಲಿ ಅವು ವ್ರೀಹಿ ಮತ್ತು ಯವ ಏನದಾವಲ್ರಿ ಅವು ಹ್ಮ್ ಅವು ಒಂದೊಂದಕ್ಕಾಗಿ ಅವನು ಉಪಯೋಗ ಮಾಡ್ತಾ ಇದ್ದಾರ ಅಂತ. ಹ್ಮ್ ಅವು ಎಲ್ಲಾನು ಸೇರಿ ಅದು ಸಾಧನ ಆಗಂಗಿಲ್ಲ. ಹ್ಮ್ ಎಲ್ಲಾನು ಸೇರಿ ಅಲ್ಲಿ ಸಾಧನ ಆಗಂಗಿಲ್ಲ. ಅವು ಒಂದೊಂದನ್ನೇ ಅಲ್ಲಿ ಉಪಯೋಗಿಸ್ಬೇಕು ಅಂತ ಹೇಳಿ ಆ ಪುರೋಡಾಶ ಅನ್ನುವಂತ ಒಂದು ಯಾಗಕ್ಕಾಗಿ ಹೆಂಗ್ ಯಾವ ರೀತಿ ಹೇಳಿದಾರಲ್ಲ ಹಂಗ ಒಂದೊಂದೇ ಸ್ಥಾನದಲ್ಲಿ ಒಂದೊಂದೇ ನಾಡಿಗಳಲ್ಲಿ ಜೀವ ಅನ್ನುವಂಥವನು ಅಲ್ಲಿ ಆಶ್ರಯ ಪಡ್ಕೊಂಡು ಅಲ್ಲಿ ಮಲಗ್ತಾನೆ ಅಂತ ಹೇಳ್ಬೋದಲ್ಲ ಅಂತ. ಯಾಕಂದ್ರೆ ಅಲ್ಲಿ ಏಕಾರ್ಥವಾಗಿರುವುದರಿಂದ ಅಂತ ಹೇಳಿದವನು. ಏಕಾರ್ಥತ್ವಾತ್ ವಿಕಲ್ಪೋ. ಹ್ಮ್ ಇಲ್ಲಿ ಏಕಾರ್ಥವಾಗಿರೋದ್ರಿಂದ ಅಲ್ಲಿ ವಿಕಲ್ಪ ಅನ್ನುವಂತಹದ್ದಾಗ್ತದೆ. ನ ನಾಡ್ಯಾದಿನ ವ್ರಿಯವಾದಿವತ್ ಇತ್ಯುಕ್ತಂ. ಹ್ಮ್ ಅದಕ್ಕೆ ಆಚೆ ಹೇಳ್ತಾರೆ ನ ಇತ್ಯುಚ್ಯತೆ. ಹ್ಮ್ ನೋಡಪ್ಪ ಇಲ್ಲಿ ಏಕಾರ್ಥವಾಗಿರುವುದರಿಂದ ವ್ರೀಹ್ಯವಾದಿಗಳಂತೆ ನಾಡ್ಯಾದಿಗಳಿಗೆ ವಿಕಲ್ಪ ಅಂತ ಹೇಳಿ ನೀ ಹೇಳ್ತೀಯಲ್ಲ ಅದು ಸರಿಯಲ್ಲ ಅಂತ ಹೇಳ್ತಾರೆ. ಆ ರೀತಿ ಹೇಳೋದು ಅದು ಒಪ್ತಕ್ಕಂಥದ್ದಲ್ಲ. ಯಾಕಂತಂದ್ರೆ ಇಲ್ಲಿ ನ ಇತ್ಯುಚ್ಯತೆ ನಹಿ ಏಕಭಕ್ತಿ ನಿರ್ದೇಶ ಮಾತ್ರೇಣ ಏಕಾರ್ಥತ್ವಂ ವಿಕಲ್ಪಶ್ಚ ಆಪತತಿ. ನೋಡಿ ಇಲ್ಲಿ ಏಕಭಕ್ತಿ ನಿರ್ದೇಶ ಮಾತ್ರೇಣ ಇಲ್ಲಿ ಒಂದೇ ವಿಭಕ್ತಿ ಎನ್ನುವಂತಹದ್ದನ್ನ ನಿರ್ದೇಶ ಮಾಡಿದ ಮಾತ್ರಕ್ಕ ಏಕಾರ್ಥತ್ವಂ ನ ವಿಕಲ್ಪಂ ಆತಪತಿ. ಇಲ್ಲಿ ಆ ಏಕಾರ್ಥತ್ವ ಅನ್ನುವಂತಹದ್ದು ಹ್ಮ್ ಅಲ್ಲಿ ಒಂದೇ ವಿಭಕ್ತಿ ನಿರ್ದೇಶ ಮಾಡ್ಯಾರಲ್ಲ ಹೌದು. ಅಷ್ಟು ಮಾತ್ರದಿಂದ ಅಲ್ಲಿ ಏಕಾರ್ಥತ್ವ ಅನ್ನುವಂತಹದ್ದು ಹ್ಮ್ ಮತ್ತು ವಿಕಲ್ಪ ಅನ್ನುವಂತಹದ್ದು ಅದು ಇರಬೇಕು ಅಂತ ಹಂಗೇನಾಗಂಗಿಲ್ಲ ಅಂತಾರ ಅವ್ರು. ಹ್ಮ್ ಅಲ್ಲಿ ಒಂದೇ ವಿಭಕ್ತಿ ಇರಬಹುದು, ನಿರ್ದೇಶ ಮಾಡಿರಬಹುದು, ಆದ್ರೆ ಅಲ್ಲಿ ಏಕಾರ್ಥತ್ವವು ಕೂಡ ಇರಬಹುದು. ಹ್ಮ್ ಅದರಲ್ಲಿ ವಿಕಲ್ಪ ಅನ್ನುವಂತಹದ್ದು ಇರಬೇಕು ಅಂತ ಹಂಗೇನಿಲ್ಲ. ಹ್ಮ್ ಯಾಕೆ ಅಂತಂದ್ರೆ ಅದಕ್ಕ ಅವರು ಪ್ರಮಾಣ ಕೊಡ್ತಾ ಇದ್ದಾರೆ. ದಾನಾರ್ಥ ಸಮುಚ್ಚಯೋರಪಿ ಏಕವಿಭಕ್ತಿ ನಿರ್ದೇಶನಾತ್ ಪ್ರಾಸಾದೇಸ್ಯೇತೆ ಪರ್ಯಂಕ್ಸೇತೆ ಇತ್ಯೇವಮಾದಿಸು. ಈಗ ನಾನಾರ್ಥಗಳು ಅಲ್ಲಿ ಸಮುಚ್ಚಯದಲ್ಲಿಯೂ ಕೂಡ ಈಗ ಒಬ್ಬ ಅರಮನೆಯೊಳಗ ಮಲ್ಕೊಂಡಿದ್ದಾನೆ ಅಂತ ತಿಳ್ಕೊಡ್ರಿ. ಇವಾಗ ಪ್ರಾಸಾದೆ ಸೇತೆ ಅಂತ ಹೇಳ್ತಾರೆ ಇಲ್ಲಿ. ಹ್ಮ್ ಪ್ರಾಸಾದೆ ಅಂತಂದ್ರೇನು? ಅರಮನೆಯಲ್ಲಿ ಮಲಗಿದಾನೆ, ಪ್ರಸಾದಲ್ಲಿ ನಿದ್ರಿಸ್ತಾ ಇದ್ದಾನೆ ಅಂತ. ಹ್ಮ್ ಪ್ರಾಸಾದ ಅಂದ್ರೆ ಅರಮನೆ, ಹ್ಮ್ ಮತ್ತು ಪರ್ಯಂಕ ಅಂದ್ರೆ ಸೇತೆ, ಮಂಚದ ಮೇಲೆ ನಿದ್ರಿಸ್ತಾ ಇದ್ದಾನೆ. ಹ್ಮ್ ಇಲ್ಲಿ ಎರಡು ವಾಕ್ಯಗಳದಾವ ಈಗಿಲ್ರಿ. ಹೌದು. ಪ್ರಾಸಾದದಲ್ಲಿ ನಿದ್ರಿಸ್ತಾ ಇದ್ದಾನೆ, ಮಂಚದ ಮೇಲೆ ನಿದ್ರಿಸ್ತಾ ಇದ್ದಾನೆ ಅಂತ ಹೇಳಿದಾಗ ಹ್ಮ್ ಈ ಇವುಗಳಲ್ಲಿ ನಾನಾರ್ಥ ಸಮುಚ್ಚಯವನ್ನ ತಿಳಿಸುವುದಕ್ಕೂ ಕೂಡ ಇಲ್ಲಿ ಒಂದೇ ವಿಭಕ್ತಿನ ನಿರ್ದೇಶ ಮಾಡಿರೋದು ನಮ್ಗೆ ಕಂಡು ಬರ್ತದೆ ಅಲ್ಲಿ. ಹ್ಮ್ ಯಾಕಂದ್ರೆ ಪ್ರಾಸಾದದಲ್ಲಿ ಮತ್ತು ಮಂಚದ ಮೇಲೆ ಮತ್ತೆ ಎರಡು ಒಂದೇ ವಿಭಕ್ತಿ ಅದಾವಲ್ರಿ ಇಲ್ಲಿ. ಅದು ಒಂದೇ ವಿಭಕ್ತಿನ ನಿರ್ದೇಶ ಮಾಡಿದ್ದಲ್ಲಿ ನಮಗ್ ಕಂಡು ಬರ್ತಾ ಇದೆ ಅಂತ. ಹ್ಮ್ ಯಾಕಂದ್ರೆ ಅರಮನೆಯೊಳಗಿರ್ತಕ್ಕಂತ ಮಂಚದ ಮೇಲೆ ಅವನು ಮಲಗಿರ್ತಾನೆ ಅಂತ ಅಭಿಪ್ರಾಯ ಅಲ್ಲಿ. ಹ್ಮ್ ಈ ಅಭಿಪ್ರಾಯದಿಂದಲೇ ಅಲ್ಲಿ ವಾಕ್ಯಗಳನ್ನ ಪ್ರಯೋಗ ಮಾಡಿದ್ದಾರೆ ಅಂತಲ್ಲಿ. ಪ್ರಾಸಾದೆ ಸೇತೆ ಪರ್ಯಂಕೆ ಸೇತೆ ಅಂತಲ್ಲಿ ಹ್ಮ್ ಬಂತಲ್ ಹೇಳಿದ್ರಲ್ರ ಅವರು. ಹೌದು. ಪರ್ಯಂಕೆ ಸೇತೆ ಅಂತ. ಹ್ಮ್ ಪ್ರಾಸಾದ ಅಂದ್ರೆ ಅರಮನೆಯಲ್ಲಿ ಮಲಗಿದಾನೆ, ಪರ್ಯಂಕ ಸೇತೆ ಅಂದ್ರೆ ಮಂಚದ ಮೇಲೆ ಮಲಗಿದಾನೆ ಇತ್ಯೋ ಮಾದಿಸು. ಹ್ಮ್ ಅಲ್ಲಿ ಒಂದೇ ವಿಭಕ್ತಿ ಅನ್ನುವಂತಹದ್ದನ್ನ ಅಲ್ಲಿ ನಿರ್ದೇಶ ಮಾಡಿದ್ದಾರೆ. ಇಲ್ಲಿ ಅರ್ಥಗಳು ಬೇರೆ ಬೇರೆ ಆದ್ರೂ ಕೂಡ ಅದು ಸಮುಚ್ಚಯೋರಪಿ ಅದನ್ನ ಸಮುಚ್ಚಯಗೊಳಿಸಿದಾಗ ಅಲ್ಲಿ ನಾನಾರ್ಥಗಳ ಸಮುಚ್ಚಯಗಳನ್ನ ತಿಳಿಸುವಂತಹದ್ದು ಅದು ಒಂದೇ ವಿಭಕ್ತಿ ನಿರ್ದೇಶ ಮಾಡಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತದ ಅಂತ. ಹಾಗೆ ಅಂತ ಇಲ್ಲಿ ದೃಷ್ಟಾಂತದಂತೆ ಅದನ್ನು ಹೇಳ್ತಾ ಇದ್ದಾರೆ. ತಥಾ ಇಹ ಅಪಿ ನಾಡಿಸು ಪುರಿತತಿ ಬ್ರಹ್ಮಣಿ ಚ ಸ್ವಪಿತಿ ಇತ್ಯೇತತ್ ಉಪಪದ್ಯತೆ. ಹಾಗೆ ಇಲ್ಲಿಯೂ ಕೂಡ ನಾಡಿಸು ಅಂದ್ರೆ ನಾಡಿಗಳಲ್ಲಿ, ಪುರಿತತಿಯಲ್ಲಿ, ಬ್ರಹ್ಮಣಿ ಬ್ರಹ್ಮದಲ್ಲಿ, ಸ್ವಪಿತಿ ಅಂದ್ರೆ ನಿದ್ರಾ ಮಾಡ್ತಾನೆ ಅಂತ, ಇತ್ಯೇತತ್ ಉಪಪದ್ಯತೆ ಮತ್ತಿದು ಹೊಂದ್ಗಡೆ ಆಗ್ತಾ ಇದೆಯಲ್ಲ ಸಮುಚ್ಚಯ. ಇವೆಲ್ಲ ಸಮುಚ್ಚಯ ಅಂದ್ರೆ ಎಲ್ಲಾ ಸೇರಿಸಿಕೊಂಡು ಅಂತ.
ನಾಡಿಗಳಲ್ಲಿ, ಪುರಿತತಿಯಲ್ಲಿ, ಬ್ರಹ್ಮದಲ್ಲಿ ಇವೆಲ್ಲ ಸೇರಿಸಿಕೊಂಡು ಅವನು ಮಲಗ್ತಾನೆ ಅನ್ನುವಂಥದ್ದು ಇಲ್ಲಿ ನಮಗೆ ಹೊಂದುಗಡೆ ಆಗ್ತದ ಅಂತ ಹೇಳಿದ್ರಿ ಇಲ್ಲಿ. ಅಂದ್ರೆ ಅಲ್ಲಿ ದೃಷ್ಟಾಂತದಲ್ಲಿ ಹೇಳಿರ್ತಕ್ಕಂಥದ್ದನ್ನೇ ಇಲ್ಲಿ ಅದನ್ನು ಸಮನ್ವಯ ಮಾಡ್ತಾ ಇದ್ದಾರೆ. ನಾಡಿಗಳಲ್ಲಿ, ಪುರಿತತ್ತಿನಲ್ಲಿ, ಬ್ರಹ್ಮದಲ್ಲಿ ನಿದ್ರಿಸ್ತಾನೆ ಅನ್ನುವಂಥ ಈ ಸಮುಚ್ಚಯ ಅನ್ನುವಂಥದ್ದು ಏನದಲ್ಲ ಇದು ಹೊಂದುತ್ತಾ ಇದೆ. ಆದ್ದರಿಂದ ಇಲ್ಲಿ ಶ್ರುತಿ ಎನ್ನುವಂತಹದ್ದು ಹೇಳಿದಂತೆ ಆ ಶ್ರುತಿ ಅಭಿಪ್ರಾಯವನ್ನು ಹೇಳ್ತಾ ಇದ್ದಾರೆ. ತಥಾಚ ಶ್ರುತಿ ತಾಸು ತದಾ ಭವತಿ ಯದಾ ಸುಪ್ತಃ ಸ್ವಪ್ನಂ ನ ಕಂಚನ ಪಶ್ಯತಿ ಅಥ ಅಸ್ಮಿನ್ ಪ್ರಾಣ ಏವ ಏಕದಾ ಭವತಿ. ಅಲ್ಲಿ ಶ್ರುತಿ ಎನ್ನುವಂತಹದ್ದು ಏನ್ ಹೇಳ್ತದಂದ್ರೆ ತಾಸು ತದಾ ಭವತಿ ಯಥಾ ಸುಪ್ತಃ ಸ್ವಪ್ನಂ ನ ಕಂಚನ ಪಶ್ಯತಿ. ಅಂದ್ರೆ ಯಾವಾಗ ಜೀವ ನಿದ್ರೆಯೊಳಗೆ ಹೋಗ್ತಾ ಇದ್ದಾನೋ ಅವಾಗ ಅಲ್ಲಿ ನಿದ್ರಿಸ್ತಾ ಇದ್ದಾನೋ ಅವಾಗ ಅಲ್ಲಿ ಯಾವುದೇ ಒಂದು ಸ್ವಪ್ನ ಅನ್ನುವಂತಹದ್ದನ್ನ ಅವನು ಕಾಣೋದಿಲ್ಲ. ಗಾಢ ನಿದ್ರೆಗೆ ಹೋದಾಗ ಅಲ್ಲಿ ಯಾವ್ದಾದ್ರೂ ಸ್ವಪ್ನವನ್ನ ನೋಡ್ತಾನೇನು ಅಂತಂದ್ರೆ ನೋಡೋದಿಲ್ಲ. ಯಾಕಂದ್ರೆ ಅವಾಗ ಅವನ ನಾಡಿಯೊಳಗೆ ಇರ್ತಾನ, ಅವನು ಯಾರು ಜೀವ ನಾಡಿಯೊಳಗೆ ಪ್ರವೇಶ ಆಗಿರ್ತಾ ಇದ್ದಾನ. ಆಗ ಆ ಪ್ರಾಣಲ್ಲೇ ಒಂದಾಗಿ ಬಿಡ್ತಾ ಇದ್ದಾನ ಅಂತಲ್ಲಿ. ಪ್ರಾಣನಲ್ಲಿಯೇ ಆ ಜೀವ ಒಂದಾಗಿ ಬಿಡ್ತಾ ಇದ್ದಾನೆ, ಅವನ ನಾಡಿಯಲ್ಲಿ ಇರ್ತಾ ಇದ್ದಾನೆ ಅಂತ ಹೇಳಿ ಹಿಂಗ ಉಪನಿಷತ್ ಅನ್ನುವಂತಹದ್ದು ನಮಗ ಉಪದೇಶ ಮಾಡ್ತದ ಅಂತ. ಅಂದ್ರೆ ಅಲ್ಲಿ ಸುಸುಪ್ತಿಯೊಳಗೆ ಏನಾಯ್ತು, ನಾಡಿಗಳ ಮತ್ತು ಪ್ರಾಣನ ಒಂದು ಸಮುಚ್ಚಯವನ್ನ ಅಲ್ಲಿ ನಮಗ ತಿಳಿಸೈತಿ ಅಂತ. ಅದಕ್ಕೆ ಅಂದ್ರವರು ತಾಸು ತದಾ ಭವತಿ ಯದಾ ಸುಪ್ತಃ ಸ್ವಪ್ನಂ ನ ಕಂಚನ ಪಶ್ಯತಿ ಅತ ಅಸ್ಮಿನ್ ಪ್ರಾಣ ಇವ ಏಕದಾ ಭವತಿ ಇತಿ ಸಮುಚ್ಚಯಂ ನಾಡೀನಾಂ ಪ್ರಾಣಶ್ಚ ಸುಸುಪ್ತೌ ಶ್ರಾವಯತಿ. ಅಂದ್ರೆ ಸುಸುಪ್ತಿ ಅವಸ್ಥೆಯೊಳಗ ನಾಡಿಗಳಲ್ಲಿ, ನಾಡಿಗೂ ಮತ್ತು ಪ್ರಾಣಕ್ಕೂ ಇವೆರಡೂ ನಮ್ಗೆ ಅಲ್ಲಿ ಸಮುಚ್ಚಯವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಎರಡನ್ನು ಸೇರಿಸಿ ಅಲ್ಲಿ ಸುಸುಪ್ತಿಯೊಳಗ ಅಲ್ಲಿ ನಿದ್ರೆಯನ್ನ ಮಾಡ್ತಾನೆ ಅಂತೇಳಿ ಹಿಂಗ್ ಶ್ರುತಿ ಅನ್ನುವಂತಹದ್ದು ಅಲ್ಲಿ ಹೇಳ್ಕೊಂಡು ಬಂದದ. ಏಕವಾಕ್ಯೋಪಾದಾನಾತ್ ಅಲ್ಲಿ ಒಂದೇ ವಾಕ್ಯವನ್ನೇ ಅಲ್ಲಿ ಗ್ರಹಣ ಮಾಡಿದ್ದಾರೆ ಅಂತಲ್ಲಿ. ಅದು ಒಂದೇ ವಾಕ್ಯದಲ್ಲಿ ಅವೆರಡನ್ನು ಕೂಡ ತೆಗೆದುಕೊಂಡು ಹೇಳಿದ್ದಾರೆ. ಆದ್ದರಿಂದ ಇದು ಹೊಂದುಗಡೆ ಆಗ್ತದಂತ ಹೇಳ್ತಾ ಇದ್ದಾರೆ ಅವರು. ಅಂದ್ರೆ ಯಾವಾಗ ಜೀವ ನಿದ್ರಿಸ್ತನಾಗ್ತಾನೋ ಅವಾಗ ಸ್ವಪ್ನನೂ ಕಾಣಂಗಿಲ್ಲ, ಆಗ ನಾಡಿಗಳಲ್ಲಿ ಹೋಗಿ ಸೇರ್ಕೊಳ್ತಾನ ಮತ್ತು ಅವಾಗ ಪ್ರಾಣದಲ್ಲಿ ಕೂಡ ಒಂದಾಗ್ತಾ ಇದ್ದಾನ ಅಂತ ಹೇಳಿ ಹಿಂಗ ಸುಸುಪ್ತಿಯೊಳಗ ನಾಡಿಗಳ ಮತ್ತು ಪ್ರಾಣಗಳ ಒಂದು ಸಮುಚ್ಚಯವನ್ನಲ್ಲಿ ಶ್ರುತಿ ತಿಳಿಸೈತಲ್ಲಿ. ಮತ್ತೆ ಇದು ಒಂದೇ ವಾಕ್ಯದಲ್ಲಿ ಅವೆರಡನ್ನು ತೆಗೆದುಕೊಂಡು ಹೇಳಿದ್ದರಿಂದ ಈಗ ಅದು ಹೊಂದ್ಗಡೆ ಆಗ್ತದಂತ ಹೇಳ್ತಾರ ಅವರು. ಒಂದೇ ವಾಕ್ಯದಲ್ಲಿ ಹೇಳಿದಾರಲ್ಲ ಅವೆರಡನ್ನು ಕೂಡ. ಆ ಪ್ರಾಣ ಮತ್ತು ನಾಡಿಗಳಲ್ಲಿ ಪ್ರಾಣದಲ್ಲಿ ಅವನು ಬಂದು ಸೇರ್ಕೊಳ್ತಾನೆ ಅನ್ನುವಂತಹದ್ದನ್ನ ಒಂದೇ ವಾಕ್ಯದಲ್ಲಿ ಶ್ರುತಿ ಎನ್ನುವಂತಹದ್ದು ಪ್ರತಿಪಾದನ ಮಾಡಿದ್ದರಿಂದ ಇದು ನಾವು ಹೇಳುದು ಸರಿನೇ ಐತೆ ಅಂತ. ಇಲ್ಲಿ ಸಮುಚ್ಚಯವನ್ನ ಹೇಳಬೇಕು ಅಂತ ಹೇಳ್ತಾರ. ಸಮುಚ್ಚಯ ಆದ್ರೆ ನಮಗ್ ಹೊಂದುಗಡೆ ಆಗ್ತದ ಅಂತ ಮತ್ತೆ ಹೇಳಿದ್ರು ಅವರು. ನಾಡೀನಾಂ ಪ್ರಣಸುಪ್ತೌ ಶ್ರಾವಯತಿ ಏಕವಾಕ್ಯೋಪಾದಾನಾತ್ ಪ್ರಾಣಸ್ಯ ಚ ಬ್ರಹ್ಮತ್ವಂ ಸಮಧಿಗತಂ. ಇಲ್ಲಿ ಪ್ರಾಣ ಅಂತಂದ್ರೆ ಬ್ರಹ್ಮ ಅಂತಾನೆ ತಿಳ್ಕೊಬೇಕು ನಾವಿಲ್ಲಿ. ಪ್ರಾಣ ಬೇರೆ ಅಲ್ಲ, ಬ್ರಹ್ಮ ಬೇರೆ ಅಲ್ಲ. ಪ್ರಾಣ ಶಬ್ದಕ್ಕೆ ಬ್ರಹ್ಮವೇ ಅರ್ಥ ಅಂತ ಇಲ್ಲಿ. ಪ್ರಾಣಸ್ತಥಾನುಗಮಾತ್ ಇತ್ಯತಃ. ಇದು 1ನೇ ಅಧ್ಯಾಯ 1ನೇ ಪಾದ 28ನೇ ಒಂದು ಸೂತ್ರದೊಳಗ ಪ್ರಾಣಸ್ತಥಾನುಗಮಾತ್ ಅನ್ನುವಂತ ಸೂತ್ರದೊಳಗ ಅಲ್ಲಿ ಪ್ರಾಣವೇ ಬ್ರಹ್ಮ ಅಂತ ಹೇಳಿದಾರ ಅವರು. ಪ್ರಾಣ ಅಂತಂದ್ರೆ ಅದು ಬ್ರಹ್ಮವೇ ಅಂತ. ಅಂದ್ರೆ ಅವನು ಬ್ರಹ್ಮವನ್ನೇ ಬಂದು ಸೇರ್ತಾನೆ ಅಂತ ಇಲ್ಲಿ. ಸುಸುಪ್ತಿಯೊಳಗ ಜೀವ ಬ್ರಹ್ಮದಲ್ಲೇ ಒಂದಾಗುತ್ತಾನೆ ಅಂತ ಹೇಳಿ ಹಿಂಗ ನಮಗ ಶ್ರುತಿ ಅನ್ನುವಂತಹದ್ದು ಹೇಳ್ಕೊಂಡು ಬಂದದ ಅಂತ ಈಗ ಪ್ರಮಾಣವನ್ನ ಕೊಟ್ಟು ಈ ಪ್ರಕಾರವಾಗಿ ಹೇಳಿದ್ರು. ಈಗ ಇನ್ನ ಇಲ್ಲಿಗೆ ಈ ಭಾಷ್ಯ ಅನ್ನುವಂತಹದ್ದು ಇದು ಮುಗೀತ್ರಿ. ಇದು ಮತ್ತೆ ಇಲ್ಲಿ ಆ ನಾಡ್ಯಾದಿಗಳನ್ನ ಪ್ರತ್ಯೇಕವಾಗಿ ಹೇಳತಕ್ಕಂತ ಆ ವಾಕ್ಯಗಳ ಗತಿ ಏನು ಅಂದ್ರೆ ನಾಡಿಗಳನ್ನ ಬೇರೆ ಬೇರೆ ಹೇಳಿದಾರಲ್ಲ, ಮತ್ತ ಆ ವಾಕ್ಯಗಳ ಗತಿ ಏನು ಅಂತ ಒಂದು ನಮಗ ಆಕ್ಷೇಪ ಬರ್ತದ. ಅದರ ಅಭಿಪ್ರಾಯವನ್ನ ಮುಂದಿನ ಒಂದು ಭಾಷ್ಯ ಭಾಗದೊಳಗ ಆಚಾರ್ಯರು ಅದಕ್ಕೆ ಏನ್ ಅಭಿಪ್ರಾಯ ಬರ್ತದೆ ಅನ್ನೋದ್ರ ಬಗ್ಗೆ ಅದನ್ನ ಹೇಳ್ತಾರೆ.
ಹ್ಮ್ ಅದನ್ನು ಮತ್ತೆ ರಾತ್ರಿ ನೋಡೋದು ತೋಟ ಅಂತಾರೆ. ಹೌದು ಭಾಷ್ಯ ಭಾಳ ಇದ್ದಿದ್ರೆ ಹೌದೌದು